ಮಾಡಬೇಕು? ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜಮ್ ಸ್ಟೋನನ್ನು ಬಳಸೋದ್ರಿಂದ ಯಾವ್ಯಾವ ರೋಗಗಳಿಗೆ ಪರಿಹಾರಗಳು ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಆರೋಗ್ಯ ಒಂದಿದ್ರೆ ಸಾಕು, ಏನು ಬೇಕಾದರೂ ಜಯಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋದು ಕೂಡ ಕಷ್ಟ ಸಾಧ್ಯ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಮನಸ್ಸು. ತುಂಬ ಜನ ಹೇಳ್ತಿರ್ತಾರೆ ಅವ್ರಿಗೆ ಬರೀ ಮನೋರೋಗ ಇದೆ, ಯಾವುದೇ ರೋಗ ಇಲ್ಲ. ಈ ಥರ ಕಂಪ್ಲೇಂಟ್ಸ್ಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜಮ್ ಸ್ಟೋನ್ನಿಂದ ನಾವು ಉಪಯೋಗಗಳನ್ನ ಪಡ್ಕೊಳ್ಬಹುದು? ನೋಡಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಕಾರ್ಯಕ್ರಮ, ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಎಷ್ಟೋ ಜನ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇಟ್ ಮೈಟ್ ಬಿ ಶುಗರ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಈ ಸುಮಾರು ಪ್ರಾಬ್ಲಮ್ಸ್ ಸ್ಪೆಷಲಿ ಈ ಮಂತ್ನಲ್ಲಿ ತುಂಬ ಜನಕ್ಕೆ ನಾವು ಕನ್ಸಲ್ಟೇಷನ್ ಮಾಡಿದ್ವಿ. ಇದು ಒಂಥರ ಬೇಸಿಕ್ ರೆಮಿಡಿ ಥರ ನಿಮಗೆ ವರ್ಕ್ ಆಗುತ್ತೆ ಜೆಮ್ ಸ್ಟೋನ್ಸ್ ಇನ್ ಪಾಸಿಟಿವ್ ವೈ. ಫಸ್ಟ್ ಒನ್, ನಿಮ್ಮ ಹತ್ರ ಕಾನ್ಫಿಡೆಂಟ್ ಇರಬೇಕು. ಏನು ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್, ಯಾವುದೊಂದು ಆರೋಗ್ಯ ನಿಮ್ಮ ಪ್ರಾಬ್ಲಮ್ ಇದೆ, ಫೇಸ್ ಮಾಡ್ತಾ ಇದ್ದೀರಾ, ಫಸ್ಟ್ ಒನ್ ನಿಮಗೆ ಧೈರ್ಯ ಬೇಕು, ಒಂದು ಕರೇಜ್ ಬೇಕು. ಅದೇ ಮೆಂಟಲಿ ನೀವು ಫೋಕಸ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ಮೂಲಕ ನೀವು ಸ್ಟ್ರಾಂಗ್ ಮಾಡ್ಬೋದು. ನಿಮಗಂದರೆ ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಹೌದು, ನಮ್ಮ ಬ್ಯಾಕ್ನಲ್ಲಿ ಯಾವುದೋ ಇದ್ದಾರೆ ನಮಗೆ ಬಚಾವ್ ಮಾಡೋಕ್ಕೆ. ನೀವು ದಾರಿನಲ್ಲಿ ಒಬ್ಬನೇ ಹೋಗಿ, ಸ್ವಲ್ಪ ಫಿಯರ್ ಆಗುತ್ತೆ. ಒಂದು 10 ಜನ ಜೊತೆ ಹೋಗಿ ನೀವು ಏನಾಗಲ್ಲಪ್ಪ, ನಮ್ಮ ಜೊತೆ ಬ್ಯಾಕ್ ಆ್ಯಂಡ್ ಟೀಮ್ ಇದೆ, ಪ್ರೊಟೆಕ್ಟಿವ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಜೆಮ್ ಸ್ಟೋನು ಕೂಡ ಸೇಮ್ ಫಾರ್ಮ್ಯಾಟ್ನಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಗೊಂದು ಫೋಕಸ್ ಬರುತ್ತೆ. ಯುಲ್ ಗೆಟ್ ಒನ್ ಮೆಂಟಲಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಎಸ್, ಸಮ್ ಒನ್ ಇಸ್ ದೇರ್ ಟು ಪ್ರೊಟೆಕ್ಟ್ ಮೀ ಇನ್ ಮೈ ಲೈಫ್ ಸೇಮ್ ಆಸ್ ಅ ಜೆಮ್ ಸ್ಟೋನ್. ಅದಕ್ಕೋಸ್ಕರ ಈ ರತ್ನಶಾಸ್ತ್ರ ಪ್ರಕಾರ ಒಂದೊಂದು ಪ್ರಾಬ್ಲಮ್ಸ್ಗೆ ಒಂದೊಂದು ಸೊಲ್ಯೂಷನ್ಸ್ ಇದೆ. ಅದೇ ಥರ ಇದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒಂದೊಂದು ಜೆಮ್ ಸ್ಟೋನ್ ಕನ್ಸಿಡರ್ ನಾವು ಮಾಡಿದ್ದೀವಿ. ಎಕ್ಸಾಂಪಲ್, ಯಾವುದೋ ಹೂ ಆಲ್ ಆರ್ ಫೇಸಿಂಗ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್. ಇದೆಲ್ಲ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ, ಬಿಗ್ ಫೀಲ್ಡ್. ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿದ್ದೀವಿ. ಯು ಕ್ಯಾನ್ ನಾಟ್ ರಿಕವರ್ ಇಟ್. ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ ಲೈಫ್ ವೈಲ್ ವೇರಿಂಗ್ ಇಟ್. ಸೊ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರಿಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂದರೆ ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಅಂತ ಬರುತ್ತೆ. ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಇಟ್ಸ್ ಅ ಬ್ಯೂಟಿಫುಲ್ ಕ್ರಿಸ್ಟಲ್. ಅದು ನಿಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡಲ್ಲ, ಕೂಲಾಗಿರ್ತೀರ, ರಿಲ್ಯಾಕ್ಸ್ ಆಗಿರುತ್ತೆ, ನೆಮ್ಮದಿ ಅಂತ ಇರ್ತೀರ. ಸೊ BP ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ, BP ರಿಲೇಟೆಡ್ ಪ್ರಾಬ್ಲಮ್ಗೆ ಹವಳ ಜೆಮ್ ಸ್ಟೋನ್ ಬರುತ್ತೆ. ಅದು ಬಂದುಬಿಟ್ಟು ಕೆಂಪು ಹವಳ, 2 ಹವಳ ಬರುತ್ತೆ. ಒಂದು ಬಿಳಿ ಹವಳ ಬರುತ್ತೆ, ಒಂದು ಕೆಂಪು ಹವಳ ಬರುತ್ತೆ. BP ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೆಂಪು ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್, ಅದು ಬಂದುಬಿಟ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನ ಹೈ ಶುಗರ್ ಇದೆ, ಲೋ ಶುಗರ್ ಇದೆ, ಇನ್ಸುಲಿನ್ಸ್ನ ತೊಗೊಳ್ತಾ ಇದ್ದಾರೆ ಜನ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಒನ್ ಆಫ್ ದಿ ಬೆಸ್ಟ್ ಬೇಸಿಕ್ ರೆಮಿಡಿ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಅದು ಬಂದುಬಿಟ್ಟು ಬಿಳಿ ಹವಳ. ಬಿಳಿ ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಫಾರ್ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇನ್ನೊಂದು ಯಾವುದಾದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಇದು ಇರೋದು ಬುಧ ಗ್ರಹ ಇರೋದು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಇದಕ್ಕೆ ಯಾವುದು ಜೆಮ್ ಸ್ಟೋನ್ ಅಂದರೆ ವಿ ಕ್ಯಾನ್ ಕನ್ಸಿಡರ್ ಆಸ್ ಮೆರ್ಕ್ಯೂರಿ ಜೆಮ್ ಸ್ಟೋನ್, ಎಮರಾಲ್ಡ್ ಜೆಮ್ ಸ್ಟೋನ್ ಇಸ್ ಬ್ಯೂಟಿಫುಲ್ ಜೆಮ್ ಸ್ಟೋನ್. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ ಬರುತ್ತೆ. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ಸ್ಗೂ ಕೂಡ ಎಮರಾಲ್ಡ್ ಜೆಮ್ ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಷ್ಟೋ ಜನಕ್ಕೆ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬೋನ್ ರಿಲೇಟೆಡ್ ಪ್ರಾಬ್ಲಮ್, ಬೋನ್ನಲ್ಲಿ ಬೋನ್ ಮ್ಯಾರೋ ಇರ್ಬೋದು, ಎನಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅದು ಬಂದುಬಿಟ್ಟು ಹವಳ ಜೆಮ್ ಸ್ಟೋನ್ ಅಂತ ಎಲ್ಲರಿಗೂ ಗೊತ್ತಿದೆ. ಹವಳ ಏನಕ್ಕೆ ಅಂದರೆ ಕುಜಗ್ರಹ ಬಂದುಬಿಟ್ಟು ಬೋನ್ಗೆ ಕಾರಕ ಇರೋದು. ಅದಕ್ಕೋಸ್ಕರ ಹವಳ ಜೆಮ್ ಸ್ಟೋನ್ ಇಸ್ ದಿ ನಂಬರ್ 1 ಜೆಮ್ ಸ್ಟೋನ್ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಚೆಸ್ಟ್ ಪೇನ್ ಇರುತ್ತೆ, ನೀವು ಕೇಳಿರ್ತೀರಾ, ಚೆಸ್ಟ್ ಪೇನ್ ಇದೆ, ಚೆಸ್ಟ್ ಪೇನ್ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿದರೆ ಆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಚೆಸ್ಟ್ ಪೇನ್ ಮತ್ತು ನೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಅವ್ರಿಗೇನು ಕೂಡ ಹವಳ ಜೆಮ್ ಸ್ಟೋನ್ ಬ್ಯೂಟಿಫುಲ್ ಫಾರ್ಮೇಟ್ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಜನಕ್ಕೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬ್ಲಡ್ ಸೆಲ್ಸ್ ಕಡಿಮೆ ಇರ್ಬೋದು, ಎನಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಅದಕ್ಕೋಸ್ಕರ 2 ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಫಸ್ಟ್ ಒನ್ ಹವಳ ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಬ್ಲೆಡ್ ಸ್ಟೋನ್ ಅಂತ ಬರುತ್ತೆ. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೋನ್ ಇದೆ, ಹೆಸರೇ ಬ್ಲೆಡ್ ಸ್ಟೋನ್. ಬ್ಲೆಡ್ ಸ್ಟೋನ್ ಜೆಮ್ ಸ್ಟೋನ್ ಅವರು ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ ಎಷ್ಟೋ ಜನಕ್ಕೆ BP ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ತುಂಬ ಹೈ BP ಇರುತ್ತೆ, ತುಂಬ ಹೆವಿ ಟೆನ್ಷನ್ಸ್ನೂ ಕೂಡ ಇದೆ. ಹೇಳಿದ ತಕ್ಷಣ ಕೋಪ ಬಂದುಬಿಡುತ್ತೆ ಎಷ್ಟೋ ಜನಕ್ಕೆ. ಇದೆಲ್ಲ ಪ್ರಾಬ್ಲಮ್ಸ್ಗೆ 2 ಜೆಮ್ ಸ್ಟೋನ್ ವಿ ಕ್ಯಾನ್ ರೆಕಮೆಂಡ್. ಯಾವುದೇ ಜೆಮ್ ಸ್ಟೋನ್ ಅಂದರೆ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹವಳ ಜೆಮ್ ಸ್ಟೋನ್, ಸೆಕೆಂಡ್ ಬಂದುಬಿಟ್ಟು ಮುತ್ತು ಜೆಮ್ ಸ್ಟೋನ್. ಹವಳ ಮತ್ತು 2 ಬಂದುಬಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ,
ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಎಷ್ಟೋ ಜನಗಿದೆ, ಕಾಣಿಸ್ತಾ ಇಲ್ಲ ಅಥವಾ ಸರ್ಜರಿಕಲ್ ಪ್ರಾಬ್ಲಮ್ ಯಾವುದೋ ಇಲ್ಲಿ ಐ ರಿಲೇಟೆಡ್ ಪ್ರಾಬ್ಲಮ್ XYZ ಯು ಕೆನಾಟ್ ಡಿಸ್ಕಸ್ ಬ್ರೀಫ್ಲಿ, ಬಟ್ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ ರೂಬಿ ಜೆಮ್ಸ್ಟೋನ್, ಮಾಣಿಕ್ಯ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇದೆ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಂಜಿಯೋಬ್ಲಾಸ್ಟ್, ಆಂಜಿಯೋಗ್ರಾಮ್, ಎಷ್ಟೋ ಹಾರ್ಟ್ ಪ್ರಾಬ್ಲಮ್ಸ್, ತುಂಬ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಹಾರ್ಟಿಗೆ ಸಮಸ್ಯೆಗೆ ಕಾರಕ ಇರೋದು ಸೂರ್ಯಗ್ರಹ ಇರೋದು. ಸೂರ್ಯಗ್ರಹಕ್ಕೆ ನಂಬರ್ 1 ಜೆಮ್ಸ್ಟೋನ್ ಅಂದರೆ ರೂಬಿ ಜೆಮ್ಸ್ಟೋನ್, ಅಥವಾ ನೀವು ಗೋಧಿ ದಾನ ಕೊಡ್ಬೋದು. ಸೂರ್ಯಗ್ರಹ ಎಷ್ಟೋ ಬೇಕಂದರೆ ಇನ್ಕ್ರೀಸ್ ಮಾಡಿ, ಅಂದರೆ ಎನರ್ಜೈಸ್ ಮಾಡಿ, ಇನ್ ಟರ್ಮ್ಸ್ ಆಫ್ ಜೆಮ್ಸ್ಟೋನ್, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಮಂತ್ರ, ಎನಿ ಫಾರ್ಮ್ಯಾಟ್ ಫರ್. ಬಟ್ ನಾನೇನು ಈಸಿಯೆಸ್ಟ್ ಹೇಳ್ತೀನಿ ಅಂದರೆ ಈಸಿಯೆಸ್ಟ್ ವೇ ಆಟೋಮೆಟಿಕ್ಲಿ ನಿಮಗೆ ವರ್ಕ್ಫುಲ್ ಆಗುತ್ತೆ ಅದು ಯಾವುದು ಅಂದರೆ ಅದು ಬಂದುಬಿಟ್ಟು ಸೂರ್ಯಗ್ರಹದ್ದು ರೂಬಿ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಇರ್ಬೋದು, ಎಷ್ಟೋ ಜನಕ್ಕೆ ಜಾಯಿಂಟ್ ಪೇನ್ಸ್ ತುಂಬ ಜನ, ಹೌದು, ಇದೆಲ್ಲರಿಗೂ ಕೂಡ ರೂಬಿ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇನ್ನೊಂದು ಏನಂದರೆ ನಾವು ಕಾಮನ್ ಆಗಿ ನೋಡಿದ್ವಿ ಪ್ರಾಬ್ಲಮ್ ಯಾವುದಂದರೆ ಫೀವರ್ ರಿಲೇಟೆಡ್ ಪ್ರಾಬ್ಲಮ್. ಒಂದು ಸ್ವಲ್ಪ ದಿನ ಆಗಿಲ್ಲ ಫೀವರ್ ಬರುತ್ತೆ ಅವ್ರಿಗೆ, ಸುಸ್ತಾಗಿರ್ತಾರೆ, ಯಾವತ್ತೂ ನೋಡಿದ್ರು ಸುಸ್ತು, ಎನರ್ಜೀಸ್ನೇ ಬರಲ್ಲ ಅವ್ರಿಗೆ, ಒಂದು ಆ್ಯಕ್ಟಿವಿಟಿನೇ ಇರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಒಂದು ಆ್ಯಕ್ಟಿವಿಟಿ ಮಾಡಬೇಕು, ಯಾವುದೊಂದು ಯೋಗ ಮಾಡಬೇಕು, ಅಥವಾ ಏನು ಮಾಡಲ್ಲ ಅವರು, ಯಾವತ್ತೂ ಸುಸ್ತು, ಯಾವತ್ತೂ ಫೀವರ್. ಎಷ್ಟೋ ಜನಕ್ಕೆ ಟೈಫಾಯ್ಡ್ ಫೀವರ್, ಫ್ರೀಕ್ವೆಂಟ್ ಫೀವರ್ ಆದ ತಕ್ಷಣ ಟೈಫಾಯ್ಡ್ ಫೀವರ್ ಬಂದುಬಿಡುತ್ತೆ. ಎಷ್ಟೋ ಜನಕ್ಕೆ ರಿಲೇಟೆಡ್ ಫೀವರ್ ಪ್ರಾಬ್ಲಮ್ಗೂ ಕೂಡ ದೇ ಕ್ಯಾನ್ ಯೂಸ್ ಬ್ಯೂಟಿಫುಲ್ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಜನಕ್ಕೆ ಫೇಸ್ನಲ್ಲಿ ಒಂದು ಸ್ಪಾರ್ಕಲ್ ಬರಬೇಕು, ಒಂದು ಲಸ್ಟರ್ ಬರಬೇಕು. ಎಷ್ಟೋ ಜನ ನೋಡಿದ ತಕ್ಷಣ ಏನಪ್ಪ ಡೈಮಂಡ್ ಥರ ಸ್ಪಾರ್ಕಲ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಡೈಮಂಡ್ ರಿಲೇಟೆಡ್ ಇಲ್ಲ ಫೇಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ, ಫೇಸ್ ಚಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನಕ್ಕೆ ದೇಲ್ ಗೆಟ್ ಪಿಂಪಲ್ಸ್ ಟೈಪ್, ಹೊರಗಡೆ ಡಾಟ್ಸ್ ಬಂದುಬಿಡುತ್ತೆ. ಫೇಸ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ, ಇದೆಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಡೈಮಂಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ನಾನು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, UTI ಅಂತ ಎಲ್ಲರಿಗೂ ಇದೆ. ಸೊ UTI ಪ್ರಾಬ್ಲಮ್ಸ್ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ದೇಲ್ ಗೋ ವಿತ್ ದೇ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಸರ್ಜರಿ ಮಾಡ್ತಾ ಇದ್ದಾರೆ, ಆಪ್ರೇಷನ್ಸ್ನು ಕೂಡ ಬೇಸಿಕ್ ಆಪ್ರೇಷನ್ ಮಾಡ್ತಾರೆ. ಎಷ್ಟೋ ಜನ ದೇಲ್ ಟೇಕ್ ಇನ್ಸುಲಿನ್ಸ್ ಫಾರ್ ದ UTI, ದೇಲ್ ಟೇಕ್ ಮೆಡಿಸಿನ್ಸ್ ಫಾರ್ UTI. ತುಂಬ ಜನ ದೇ ಹ್ಯಾವ್ ಗಟ್ ಹೆಡ್ಡೇಕ್ ಆಗಿದೆ ಅವ್ರಿಗೆ UTI ರಿಲೇಟೆಡ್ ಪ್ರಾಬ್ಲಮ್. ಮೊನ್ನೆ ಒಂದು ಕೇಸ್ ಬಂದಿದ್ದು ನಮ್ಮ ಆಫೀಸ್ನಲ್ಲಿ, ದೇ ಹ್ಯಾವ್ ಡನ್ ಆಲ್ಮೋಸ್ಟ್ 2-3 ಟೈಮ್ಸ್ ಅವರು ಆಪ್ರೇಷನ್ ಮಾಡಿದ್ದಾರೆ, ಆದ್ರೂ ಕೂಡ UTI ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ. UTI ಬರ್ನಿಂಗ್ ಸೆಕ್ಷನ್, ಹೆವಿ ಬರ್ನಿಂಗ್ ಸೆಕ್ಷನ್ ಇದೆ. ಅದಕ್ಕೋಸ್ಕರ ನಾನೇನು ಹೇಳ್ತೇನೆ, ವೈಟ್ ಜರ್ಕಾನ್ ಜೆಮ್ಸ್ಟೋನ್ ಒಂದ್ಸತಿ ನಿಮ್ಮ ಲೈಫ್ನಲ್ಲಿ ಟ್ರೈ ಮಾಡಿ. ವೈಟ್ ಜರ್ಕಾನ್ ಏನಂದರೆ ನಿಮ್ಮ ಬಾಡಿಗೆ ತುಂಬ ಹೀಟ್ ಇದೆ ಅಂದರೆ ಕಾಮ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್, ಬಾಡಿ ಹೀಟ್ ಆಗಲ್ಲ ವೈಟ್ ಜರ್ಕೋನಲ್ಲಿ ಇಫ್ ಯು ವೇರ್. ಸೊ ಅದಕ್ಕೋಸ್ಕರ ವೈಟ್ ಜರ್ಕೋನ್ ಜೆಮ್ಸ್ಟೋನ್ ಈಸ್ ದಿ ನಂಬರ್ 1 ಜೆಮ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನಕ್ಕೆ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ವೈಟ್ ಜರ್ಕೋನ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗಂತೂ ಸಾಮಾನ್ಯವಾಗಿ ಈಗ ಒಂದು ಪ್ರಶ್ನೆ ಅಂತೂ ಕೇಳಿಸುತ್ತೆ. ಯಾಕಂದರೆ ಯಾಕ್ರಿ ನಾವು ನಿಮ್ಮ ಹತ್ರ ಬರಬೇಕು, ಡಾಕ್ಟರ್ ಆಫ್ ಆಸ್ಟ್ರೋಜಮ್ಸ್ಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತೀವಿ? ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ಅಂತಾರೆ. ಐ ಆಲ್ಸೋ ಹೈಲಿ ರೆಕಮೆಂಡ್, ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಡಾಕ್ಟರ್ಸ್ಗೆ. ಸೆಕೆಂಡ್ ಪ್ರಿಫರೆನ್ಸ್ ಏನಕ್ಕಂದರೆ ಎಷ್ಟೋ ಜನ ಡಾಕ್ಟರ್ಸ್ ಕ್ಯಾನ್ ಟ್ರೀಟ್ ಯು, ದೇ ಕ್ಯಾನ್ ಹೀಲ್ ಯು, ದೇ ಕ್ಯಾನ್ ನಾಟ್ ಗಿವ್ ಯು ಅ ಕಾನ್ಫಿಡೆಂಟ್. ಲೈಫ್ನಲ್ಲಿ ಡಯಾಬಿಟೀಸ್ ಇದೆ ಅಂದರೆ 100% ರಿಕವರಿ ಡಯಾಬಿಟೀಸ್ ಆಗಲ್ಲ, ಚಾನ್ಸೇ ಇಲ್ಲ. 100% BP ರಿಕವರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇದೆಲ್ಲ ವಿಷಯ ತುಂಬ ಇದೆ, ತುಂಬ ಡೆಪ್ತ್ ಆಗಿದೆ ಇದೆಲ್ಲ ಸಮಸ್ಯೆಗೆ. ದೇ ಕ್ಯಾನ್ ಗಿವ್ ಯು ಅ ರೆಮಿಡಿ, ದೇ ಕ್ಯಾನ್ ಗಿವ್ ಎ ಬೇಸಿಕ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ದೇ ಕ್ಯಾನ್ ಗಿವ್ ಯು ಅ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ದೇ ಕ್ಯಾನ್ ಹೀಲ್ ಯು ಅಷ್ಟೇ. ಇದೆಲ್ಲ ಸಮಸ್ಯೆಗೆ, ಲಾಂಗ್ ಟೈಮ್ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಯರ್ ಸೆಲ್ಫ್ ಕಾನ್ಫಿಡೆಂಟ್ ಅಂತ ನಾವು ಹೇಳ್ತೀವಲ್ಲ, ಸೆಲ್ಫ್ ಕಾನ್ಫಿಡೆಂಟ್ಗೆ ನಂಬರ್ 1 ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನೇ ನಿಮಗೆ ಹೆಲ್ಪ್ಫುಲ್ ಆಗೋದು. ಈ ಆರೋಗ್ಯದ ವಿಚಾರವಾಗಿ ನೀವೀಗ ಎಷ್ಟೋ ರೋಗಗಳಿಗೆ ಇಂತಿಂಥ ಜೆಮ್ಸ್ಟೋನ್ಗಳನ್ನು ಹಾಕಬೇಕು ಅಂತ ಹೇಳಿದ್ರಿ. ಆ ಜೆಮ್ಸ್ಟೋನ್ ಧಾರಣೆ ಮಾಡೋದ್ರಿಂದ ಏನಾಗುತ್ತೆ, ಏನು ಬದಲಾವಣೆಗಳಾಗುತ್ತೆ, ಯಾಕೆ ಧಾರಣೆ ಮಾಡಬೇಕು? ಫಸ್ಟ್ ಒನ್, ನಿಮ್ಮ ಜೆಮ್ಸ್ಟೋನ್ ಯಾವ ರೀತಿಯಲ್ಲಿ ವರ್ಕ್ಫುಲ್ ಆಗುತ್ತೆ ಅಂದರೆ, ಫಸ್ಟ್ ಒನ್, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್, ಹೀಲಿಂಗ್. ಇದು ನಾನು ಸೈಂಟಿಫಿಕ್ ಆಗಿ ನಾವು ಹೇಳ್ತಾ ಇದ್ದೀನಿ. ನೋಡಿ, ಜೆಮ್ಸ್ಟೋನ್ ಹೆಂಗೆ ವರ್ಕ್ಫುಲ್ ಆಗುತ್ತೆ ಅಂದರೆ, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್, ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೈಸ್. ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಇಟ್ ವಿಲ್ ರಿಫ್ಲೆಕ್ಟ್ ಟು ಅವರ್ ಬಾಡಿ. ಎಕ್ಸಾಂಪಲ್, ನಾರ್ಮಲ್ ಗ್ಲಾಸ್ ಇಟ್ಕೊಳ್ಳಿ. ನಾರ್ಮಲ್ ಗ್ಲಾಸ್ನಲ್ಲಿ ಏನಾಗುತ್ತೆ, ಸೂರ್ಯದು ಕಿರಣ ಬೀಳಿದ ತಕ್ಷಣ ಬ್ಯಾಕ್ ಸೈಡ್ನು ಕೂಡ ಬೀಳುತ್ತೆ. ಸನ್ ಪ್ರೊಟೆಕ್ಷನ್ ಗ್ಲಾಸ್ನಲ್ಲಿ ಆಪೋಸಿಟ್ ಫಾರ್ಮ್ನಲ್ಲಿ ಬೀಳುತ್ತೆ. ಇಲ್ಲ ಅಂದರೆ ಇಫ್ ಯು ಟೇಕ್ ಅ ಮೈಕ್ರೋಸ್ಕೋಪ್ ಗ್ಲಾಸ್,
ಅವಾಗ ಏನಾಗುತ್ತೆ 1:2 ಆಗಿರುತ್ತೆ, ಕೆಳಗಡೆ ಪೇಪರ್ ಇಟ್ಟರು ಕೂಡ ಬರ್ನ್ ಆಗಿಬಿಡುತ್ತೆ. ಆ ಒಂದು ಗ್ಲಾಸ್ನಲ್ಲಿ ಒಂದೊಂದು ಪ್ರಾಪರ್ಟೀಸ್ ಇದೆ. ಎವ್ರಿ ಗ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್ ಆ್ಯಂಡ್ ಓನ್ ಯೂಸಸ್ ಇದೆ. ಅದೇ ಥರ ಎವ್ರಿ ಜೆಮ್ ಸ್ಟೋನ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್, ಓನ್ ಪ್ರಾಪರ್ಟೀಸ್ ಆ್ಯಂಡ್ ಓನ್ ಯೂಸಸ್. ಒಂದು ಜೆಮ್ ಸ್ಟೋನಲ್ಲಿ ಕೂಡ ಒಂದೊಂದು ಪ್ರಾಪರ್ಟೀಸ್ ಇದೆ, ಒಂದೊಂದು ಹೀಲಿಂಗ್ ಬೆನಿಫಿಟ್ಸ್ ಇದೆ. ದ ಜೆಮ್ ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯರ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್. ನೀವು ಕ್ರಿಸ್ಟಲ್ ನೀವು ಟಚ್ ಮಾಡಿ ಎಷ್ಟು ಕೂಲಾಗಿರುತ್ತೆ. ಬೇರೆ ಜೆಮ್ ಸ್ಟೋನ್ ಟಚ್ ಮಾಡಿ, ಬ್ರೆಡ್ ಸ್ಟೋನ್ ಟಚ್ ಮಾಡಿ, ಮೆಲಕೈಟ್ ಜೆಮ್ ಸ್ಟೋನ್ ಟಚ್ ಮಾಡಿ ಎಷ್ಟು ಹೀಟ್ ಆಗಿರುತ್ತೆ. ಒಂದೊಂದು ಸ್ಟೋನಲ್ಲಿ ಒಂದೊಂದು ಬೆನಿಫಿಟ್ಸ್ ಇದೆ. ಅದೇ ಥರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ಇದೇ ಭೂಮಿನಲ್ಲಿ ಇದೇ ಥರ ಪ್ರಾಬ್ಲಮ್ ಇದೆ, ಇದೇ ಭೂಮಿನಲ್ಲಿ ಸೊಲ್ಯೂಷನ್ ಇದೆ. ಇದು ಸೊಲ್ಯೂಷನ್ ಯಾವುದ್ರಲ್ಲಿ ಇದೆ ಅಂದರೆ ತುಂಬ ಜಾಗನಲ್ಲಿ ಇದೆ. ಈಸಿಯೆಸ್ಟ್ ವೇ ಅಂದರೆ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ಜೆಮ್ ಸ್ಟೋನಲ್ಲಿ ಕೂಡ ಬೇಸಿಕ್ ಪ್ರಾಬ್ಲಮ್ಸ್ಗೆ ಬೇಸಿಕ್ ಸೊಲ್ಯೂಷನ್ ಬೇಕಂದರೆ ಜೆಮ್ ಸ್ಟೋನ್ ಇಸ್ ದಿ ನಂಬರ್ 1 ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈಗ ನಾನು ಧಾರಣೆ ಮಾಡ್ತೀನಿ ಅಂತ ಅಂದರೆ ಏನೋ ಒಂದು ರೋಗ ಅಥವಾ ಸಮಸ್ಯೆಗಳಿದೆ ಅಂದರೆ ಅದು ಹೇಗೆ ಕ್ಯೂರ್ ಆಗುತ್ತೆ, ಹೇಗೆ ಈಗ ಹಾರ್ಮೋನ್ಸ್ ಚೇಂಜ್ ಆಗುತ್ತಾ, ಏನು ಬದಲಾವಣೆಗಳನ್ನ ಕಾಣ್ತೀವಿ, ಈ ರೋಗಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಜೆಮ್ ಸ್ಟೋನ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಬೆನಿಫಿಟ್ಸ್. ನಿಮ್ಮ ಬಾಡಿನಲ್ಲಿ ಫಸ್ಟ್ ಒನ್ ಏನಂದರೆ ಒಂದು ಗುಡ್ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಗುಡ್ ಥಿಂಕಿಂಗ್ ಆಗುತ್ತೆ. ಆವಾಗಲೇ ನಿಮ್ಮ ಎಲ್ಲ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ, ನಿಮ್ಮ ಮೈಂಡ್ ಸರ್ಕ್ಯುಲೇಷನ್ ಇಲ್ಲಿ. ಫಸ್ಟ್ ಒನ್ ಯುವರ್ ವಿಲ್ ಪವರ್ ಶುಡ್ ಬಿ ಸ್ಟ್ರಾಂಗ್, ಯುವರ್ ಮೆಂಟಲಿ ಶುಡ್ ಸ್ಟ್ರಾಂಗ್. ಎಸ್, ಐ ಡೋಂಟ್ ಹ್ಯಾವ್ ಫೀವರ್ ಮೀನ್ಸ್ ಐ ಡೋಂಟ್ ಹ್ಯಾವ್ ಫೀವರ್ ಇದ್ರೂ ಕೂಡ ಇಫ್ ಯು ಹ್ಯಾವ್ ಅ ಗುಡ್ ಕರೇಜ್, ಗುಡ್ ಕಾನ್ಫಿಡೆಂಟ್, ಒಂದು ಸ್ಟ್ರೆಂತ್ ಇದೆ ಅಂದರೆ ಆದ್ರೂ ಕೂಡ ಯು ಕ್ಯಾನ್ ರನ್, ಯು ಕ್ಯಾನ್ ಗೋ ಅಹೆಡ್. ಇಲ್ಲ ನಾನು ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಸುಸ್ತೇ ಆಗ್ಬಿಡ್ತೀರಾ. ಫಸ್ಟ್ ಒನ್ ಮೈಂಡ್ ಚೆನ್ನಾಗಿರಬೇಕು, ಮೈಂಡ್ ಸೆಟಪ್ ಚೆನ್ನಾಗಿರಬೇಕು. ಅದೇ ಥರ ಜೆಮ್ ಸ್ಟೋನ್ ಸೈಂಟಿಫಿಕ್ ರೂಪದಲ್ಲಿ ನಾವು ನೋಡಿದ್ವಿ ಅಂದ್ರೂ ಕೂಡ ಜೆಮ್ ಸ್ಟೋನ್ ನಿಮ್ಮ ಬಾಡಿನಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ನಲ್ಲಿ. ಬ್ಯೂಟಿಫುಲ್ ಸೈನ್ಸ್ ಇದೆ, ಬ್ಯೂಟಿಫುಲ್ ಬೆನಿಫಿಟ್ಸ್ ಇದೆ. ಎಷ್ಟೋ ಜನ ಜೆಮ್ ಸ್ಟೋನ್ಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್ ಕೋರಲ್ ಇಸ್ ಬಿನ್ ಯೂಸ್ಡ್, ಅಂಬರ್ ಜೆಮ್ ಸ್ಟೋನ್ ಇಸ್ ಬಿನ್ ಯೂಸ್ಡ್ ಆಸ್ ಅ ಮೆಡಿಸಿನಲ್ ಫಾರ್ಮ್ಯಾಟ್. ಸೊ ಇದೆಲ್ಲ ದೇರ್ ಆರ್ ಮೆನಿ ಜೆಮ್ ಸ್ಟೋನ್ ವಿಚ್ ಆರ್ ಬಿನ್ ಯೂಸ್ ಫಾರ್ ದಿ ಮೆಡಿಸಿನಲ್ ಫಾರ್ಮ್ಯಾಟ್. ಅದೇ ಥರ ಫೀವರ್, ಹೈ ಫೀವರ್ ಎಷ್ಟೋ ಜನ ಏನ್ಷಿಯಂಟ್ ರೆಮಿಡಿ ಅಂತ ಹೇಳ್ತಾ ಇದ್ದಾರೆ. ಹೈ ಫೀವರ್ ಜನಗೆ ಮೆಲಕೈಟ್ ಜೆಮ್ ಸ್ಟೋನ್ ಬರ್ತಾ ಇದೆ. ಇದು ಈಜಿಪ್ಷಿಯನ್ ಕಲ್ಚರ್ನಲ್ಲಿ ಏನಾಗುತ್ತೆ ಅಂದರೆ ದೇ ವಾಸ್ ಅ ಜೆಮ್ ಸ್ಟೋನ್ ಕಾಲ್ಡ್ ಆಸ್ ಅ ಮೆಲಕೈಟ್ ಜೆಮ್ ಸ್ಟೋನ್. ಇವಾಗೂ ಸಿಗ್ತಾ ಇದೆ. ಹೈ ಫೀವರ್ ಅವ್ರಿಗೆ ಇದು ಮೆಲಕೈಟ್ ಜೆಮ್ ಸ್ಟೋನ್ ಕೊಡ್ತಾ ಇತ್ತು. ಏನಾಗುತ್ತೆ ಅಂದರೆ ಹೈ ಫೀವರ್ ಇಟ್ ವಿಲ್ ಅಬ್ಸರ್ವ್ ಇಟ್. ಇದೇ ಥರ ಸುಮಾರು ಜೆಮ್ ಸ್ಟೋನ್ ಇದೆ ಹೂ ಕ್ಯಾನ್ ಅಬ್ಸರ್ವ್ ಇಟ್. ಎಷ್ಟು ಜನ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಏನು ನಾವು ಕೊಡ್ತೀವಿ ಅಂದರೆ ಕನಕ ಪುಷ್ಪರಾಗ ಜೆಮ್ ಸ್ಟೋನ್ ಕೊಡ್ತೀವಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗೆ. ಸೊ ಇದೇ ಬೇಸಿಕ್ ಪ್ರಾಬ್ಲಮ್ಸ್ಗೂ ಜೆಮ್ ಸ್ಟೋನ್ಸ್ ಇದೆ. ಇಟ್ ಅಬ್ಸರ್ವ್, ಇಟ್ ವಿಲ್ ಟೇಕ್ ಕೇರ್ ಆಲ್ ನೆಗೆಟಿವ್ ಎನರ್ಜೀಸ್ ಆ್ಯಂಡ್ ಗಿವ್ ಯು ಅ ಪಾಸಿಟಿವ್ ಎನರ್ಜೀಸ್. ಸೊ ಹೆಲ್ತ್ ರಿಲೇಟೆಡ್ ಜನಗಳು ಕೂಡ ನಾನೇನು ಹೇಳ್ತೀನಿ ಅಂದರೆ ಜೆಮ್ ಸ್ಟೋನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ರೂಪ ಇರಲಿ, ರತ್ನಶಾಸ್ತ್ರ ಇರಲಿ ಅಥವಾ ಜ್ಯೋತಿಷಾಸ್ತ್ರ ಪ್ರಕಾರನೂ ಕೂಡ ಜೆಮ್ ಸ್ಟೋನ್ ಬೇಸಿಕ್ ಫಾರ್ಮ್ಯಾಟನ್ನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ತುಂಬ ಜನರಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ಬಂದ ತಕ್ಷಣ ಕೆಲವರಂತೂ ಗಾಬರಿ ಆಗಿಬಿಡ್ತಾರೆ. ಮತ್ತು ಅದನ್ನು ಮೆಡಿಸಿನ್ ತೊಗೊಂಡು ಕ್ಯೂರ್ ಆದರೂ ಕೂಡ ಅವ್ರಿಗೆ ಮನೋರೋಗ ಹಾಗೆ ಇರುತ್ತೆ. ಬಹುಶಃ ರೋಗ ಇರಬಹುದೇನೋ ಅಥವಾ ಬಂದ್ಬಿಡಬಹುದೇನೋ ಈ ರೀತಿ ಆತಂಕಗಳು. ಮನೋರೋಗ ಅನ್ನೋದನ್ನ ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೇಗೆ ರೆಮಿಡಿ? ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿ ಒಂದು ಕಾಲ್ ಬಂತು, ಸರ್ ನಮಗೆ ಒಂದು ಕ್ಯಾನ್ಸರ್ ಇದೆ ಸರ್, ನೀವು ಟೆಸ್ಟ್ ಮಾಡಿದ್ದೀರಾ ಅಂತ ನಾನು ಕೇಳಿದೆ. ಇಲ್ಲ ಸರ್ ನಮಗೆ ಫೀಲ್ ಆಗ್ತಾ ಇದೆ ಸರ್. ಅದನ್ನು ಕಸ್ಟಮರ್ ಒಂದು ಕ್ಯೂರಿಯಾಸಿಟಿ, ಇಲ್ಲ ನಮಗೆ ಆಗಿಬಿಟ್ಟಿದೆ. ಇಲ್ಲ ಸರ್ ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ. ಸೊ ಇಲ್ಲ ಸರ್ ನಮಗೆ ಫುಲ್ ಟೆನ್ಷನಲ್ಲಿ ಇದ್ದೀವಿ, ನೆಮ್ಮದಿನೇ ಇಲ್ಲ, ಹೆವಿ ಟೆನ್ಷನ್, ಹೆವಿ ಅಂದರೆ ಹೆವಿ ಥಿಂಕಿಂಗ್ ಮಾಡ್ತಾಯಿದ್ವಿ, ಮನೆಯಲ್ಲಿ ಹೋದ ತಕ್ಷಣ ನೆಮ್ಮದಿನೇ ಸಿಗಲ್ಲ ಸರ್, ಓವರ್ ಟೆನ್ಷನ್, ಮನೆಯಲ್ಲಿ ಇಡೋಕ್ಕೇನೆ ಆಗಲ್ಲ ಸರ್. ಅದಕ್ಕೋಸ್ಕರ ಫಸ್ಟ್ ಒಂದು ಮೆಂಟಲಿ ನೀವು ಕ್ಲಿಯರ್ ಆಗಿರಬೇಕು. ಅದಕ್ಕೋಸ್ಕರ ನಾನೇನು ಕೊಟ್ಟೆ, ಕ್ಲಿಯರ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಕೊಟ್ಟೆ. ರಫ್ ಜೆಮ್ ಸ್ಟೋನ್ ಕೊಟ್ಟೆ. ಏನಾಗುತ್ತೆ ರಫ್ ಜೆಮ್ ಸ್ಟೋನ್ ಕ್ಲಿಯರ್ ಕ್ವಾರ್ಟ್ಸಲ್ಲಿ ನೆಮ್ಮದಿಯಾಗಿರ್ತೀರಾ, ಕೂಲಾಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ಇದೆಲ್ಲ ಗುಡ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ ಸ್ಟೋನ್ ಇಸ್ ದಿ ನಂಬರ್ 1. ಅವ್ರೇನು ಹೇಳಿದ್ರು ಸರ್, ಈಗ ಕ್ರಿಸ್ಟಲ್ ಬಂದ ತಕ್ಷಣ ಅವ್ರಿಗೊಂದು ಹೋಪ್, ಹೌದಲ್ಲ, ಯಾವುದು ಸಮಥಿಂಗ್ ಐ ಗಾಟ್ ಇಟ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಮೀ. ಸೊ ಇದೇ ಥರ ಇದೊಂದು ಹೋಪ್ ಥರ ವರ್ಕ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಜನರು ಮನೆಯಲ್ಲಿ ದುಡ್ಡಿರುತ್ತೆ, ಓದ್ತಾ ಇರ್ತಾರೆ, ಎಲ್ಲ ಇರುತ್ತೆ, ಆದರೆ ಆರೋಗ್ಯ ಅನ್ನೋದೇ ನೆಮ್ಮದಿಯಾಗಿರೋದಿಲ್ಲ. ತುಂಬ ಜನ ತಾಯಿ ಹುಷಾರು ತಪ್ತಾರೆ, ಮಗು ಹುಷಾರು ತಪ್ಪತ್ತೆ, ಗಂಡ ಹುಷಾರು ತಪ್ಪಾನೆ. ಪ್ರತಿ ಬಾರಿ ಏನೆಲ್ಲ ಒಂದು ಸಮಸ್ಯೆ ಆರೋಗ್ಯದ ವಿಚಾರವಾಗಿ ಜಾಸ್ತಿ ನೋಡ್ತಿರ್ತಾರೆ. ಸೊ ಇಂಥ ಮನೆಯಲ್ಲಿ ಏನು ಮಾಡಬೇಕು? ಸೊ ನೋಡಿ, ಎಷ್ಟೋ ಜನ ಬರ್ತಾ ಇದ್ದಾರೆ ನಮ್ಮ ಕಸ್ಟಮರ್, ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಸರ್ ನಮ್ಮ ಹತ್ರ ದುಡ್ಡು ಸಮಸ್ಯೆನೇ ಇಲ್ಲ, ವಿ ಹ್ಯಾವ್ ಅ ಗುಡ್ ಅಮೌಂಟ್, ಬಟ್ ಆರೋಗ್ಯ ಚೆನ್ನಾಗಿಲ್ಲ ಸರ್. 1 ಕೋಟಿ ತೊಗೊಂಡೋದ್ರೂ ಪರವಾಗಿಲ್ಲ, ನಮಗೆ ಆರೋಗ್ಯ ಬೇಕು ಸರ್ ಅಂತ ಎಷ್ಟೋ ಜನ ಕೇಳಿರ್ತಾರೆ ನಮ್ಮ ಹತ್ರ.
ಸರ್ ಏಜ್ ಆಗಿರೋರಿಗೆ ನಾವು ಏನು ಮಾಡೋಕ್ಕೆ ಆಗಲ್ಲ. ಬಟ್ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ವಿ ಕ್ಯಾನ್ ಗಿವ್ ಎ ಗುಡ್ ಸೈನ್, ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು, ಅದು ಬೇಕಾದರೆ ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಡಾಕ್ಟರ್ ಕೆ ನಾಟ್ ಸೇವ್ ಯುವರ್ ಲೈಫ್, ಬಟ್ ದೇ ಕ್ಯಾನ್ ಟ್ರೀಟ್ ಯು ಕ್ಯಾನ್ ಗೋ ಇನ್ ಅ ಸ್ಮೂತರ್ ವೇ, ಹೌದಲ್ಲ? ಸೊ ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಲೆಟ್ ಇಟ್ ಬಿ ಜೆಮ್ಸ್ಟೋನ್, ಲೆಟ್ ಇಟ್ ಬಿ ಮಂತ್ರ, ಲೆಟ್ ಇಟ್ ಬಿ ಯಂತ್ರ, ಲೆಟ್ ಇಟ್ ಬಿ ತಂತ್ರ, ಯಾವುದೋ ಒಂದು ಸಮಸ್ಯೆಗೆ ಎಲ್ಲ ಪರಿಹಾರ ಇದೆ, ಈ ಭೂಮಿನಲ್ಲಿನೇ ಇದೆ. ಸೊ ಯು ಶುಡ್ ಫೈಂಡ್ ಇಟ್ ಔಟ್, ಯು ಶುಡ್ ಗೋ ವಿತ್ ದಿ ರೈಟ್ ಪ್ಲೇಸ್ ಫಾರ್ ರೈಟ್ ಗೈಡ್ಲೈನ್ಸ್. ಸೊ ಇದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಒನ್ ಆಫ್ ದಿ ಬೆಸ್ಟ್, ಇದಕ್ಕೆ ವಾಸ್ತುದು ಒಂದು ಸಮಸ್ಯೆಗೆ ಒಂದು ವಾಸ್ತು ಕಿಟ್ ಮಾಡಿದ್ದೀವಿ. ಇದು ಏನಾಗುತ್ತೆ ಅಂದರೆ ದಟ್ ಈಸ್ ಆಲ್ 9 ನವರತ್ನ ಇದೆ. ನವರತ್ನಲ್ಲಿ ಏನಾಗುತ್ತೆ, ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ನವರತ್ನ ಜನ್ಸೋ ಜೊತೆ ಒಂದು ಗೋಮತಿ ಚಕ್ರ ಮತ್ತು ಒಂದು ಇದು ಹೇಳ್ತೀವಿ ಪರ್ಲ್ ಶೆಲ್ ಬರುತ್ತೆ. ಇದು 3-4 ಐಟಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಇದೊಂದು ಕಿಟ್ ಮಾಡಿದ್ದೀವಿ. ಇದು ನಂಬರ್ 1 ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಸಮಸ್ಯೆಗೆ. ಇದು ಬೆಸ್ಟ್ ಎನ್ವೈರನ್ಮೆಂಟ್ಗೆ ಇದೊಂದು ಜೆಮ್ಸ್ಟೋನ್ ಕಿಟ್. ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿ ಆ ಕಿಟ್ಟನ್ನು ತರಿಸ್ಕೊಳ್ಬಹುದು, ಹೇಗೆ ನೀವು ಕಳಿಸ್ಕೊಡ್ತೀರಾ? ಅಥವಾ ಸಮಸ್ಯೆಗಳಿದ್ರೆ ನಿಮಗೆ ಡೇಟ್ ಆಫ್ ಬರ್ತನ ಕಳಿಸಿ ಡೈರೆಕ್ಟಾಗಿ ನಿಮ್ಗೆ ಅವ್ರಿಗೇನು ರೆಮಿಡಿ ಬೇಕೋ ಅದ್ರ ಮಾಡಿಕೊಡ್ತೀರಾ ಹೇಗೆ? ಅಥವಾ ಸೆಂಟರ್ಗೆ ಬರಬೇಕಾ? ಇಲ್ಲ, ಆ ಥರ ಏನು ಬರೋದು ಅವಶ್ಯಕತೆ ಇಲ್ಲ. ಆನ್ ಕಾಲ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇದೆ. ಆನ್ ಕಾಲ್ ಕನ್ಸಲ್ಟೇಷನ್ ಮಾಡ್ಬೋದು. ಅವ್ರ ಜಾತಕ ಪ್ರಕಾರ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಪ್ರಕಾರ ನಮ್ಮ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟು ಅವ್ರ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ಇಲ್ಲ ಇದು ಕಿಟ್ ಬೇಕಾ ಅಂದರೆ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಅವೈಲೇಬಲ್ ಇದೆ. ಅಥವಾ ನಮ್ಮ ಕಾಲ್ ಮಾಡಿಬಿಟ್ಟು ಏನು ಸ್ಕ್ರೀನಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಈ ಕಿಟ್ನು ಕೂಡ ಆರ್ಡರ್ನು ಕೂಡ ಪ್ಲೇಸ್ ಮಾಡ್ಬೋದು ಅಂತ ನಾವು. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ ಆರೋಗ್ಯದ ವಿಚಾರವಾಗಿ? ಆರೋಗ್ಯಕ್ಕೆ ನೋಡಿ, ಫಸ್ಟ್ ಪಾಯಿಂಟ್, ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಫಿಯರ್, ಡೋಂಟ್ ಗೆಟ್ ಎನಿ ಟೈಪ್ ಆಫ್ ಟೆನ್ಷನ್ಸ್. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಯಾವುದೇ ಥರ ಸಮಸ್ಯೆ ಇರಲಿ ಎಲ್ಲರಿಗೆ ಪರಿಹಾರ ಇದೆ. ಸೊ ನೆಮ್ಮದಿಯಿಂದ ಆರಾಮಾಗಿ ನಮ್ಮ ಆಫೀಸ್ಗೆ ಬನ್ನಿ, ಒಂದು ಸತಿ ಕನ್ಸಲ್ಟೇಷನ್ ಮಾಡಿ ನೋಡಿ. ಒಂದು ಯಾವುದು ಜೆಮ್ಸ್ಟೋನ್ ನಿಮಗೆ ಆರೋಗ್ಯ ಸಮಸ್ಯೆಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯು ಕ್ಯಾನ್ ಗೂಗಲ್ ಇಟ್, ನಿಮ್ಮ ಸಮಸ್ಯೆಗೆ ಯಾವುದು ಜೆಮ್ಸ್ಟೋನ್ ಆಗುತ್ತೆ, ಯು ಕ್ಯಾನ್ ಪ್ಲೇಸ್ ದಿ ಆರ್ಡರ್. ಒಂದು ಸತಿ ಜೆಮ್ಸ್ಟೋನ್ ಟ್ರೈ ಮಾಡಿ, ನಿಮ್ಮ ಲೈಫ್ನ ಕನ್ವರ್ಟ್ ಮಾಡ್ಕೊಡಿ, ನಿಮ್ಮ ಲೈಫ್ನ ಚೇಂಜ್ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಯಾಕೋ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಆರೋಗ್ಯದ ವಿಚಾರವಾಗಿ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯವೇ ಮಹಾಭಾಗ್ಯ ಅನ್ನೋದು ನಿಜಕ್ಕೂ ಸತ್ಯ. ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇನ್ನು ನಿಮ್ಮ ಜೀವನದಲ್ಲೂ ಕೂಡ ಆರೋಗ್ಯದ ಸಮಸ್ಯೆಗಳೇನಾದ್ರು ಕಾಡ್ತಾ ಇದೆ, ಪದೇ ಹುಷಾರು ತಪ್ಪಿದ್ದೀರಿ, ಮಕ್ಕಳಲ್ಲಿ ಹುಷಾರು ತಪ್ಪಿದೆ, ರೋಗಗಳು ಪದೇ ಬಾಧಿಸ್ತಾ ಇದೆ, ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು, ರೋಗ ಮುಕ್ತ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ಒಂದಷ್ಟು ರೆಮಿಡೀಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ಒಂದಷ್ಟು ಪಾಸಿಟಿವಿಟಿ ಚೇಂಜಸ್ಗಳನ್ನು ನೀವು ಕಾಣಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ರತ್ನ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ತುಂಬಾನೇ ಮುಖ್ಯವಾಗುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಕೃತಿಯ ಶ್ರೀರಕ್ಷೆ ಆಶೀರ್ವಾದ ಇರಲೇಬೇಕು. ಹಾಗಾದರೆ ಆರೋಗ್ಯ ವೃದ್ಧಿಸ್ಕೊಳ್ಳೋದು ಹೇಗೆ? ರೋಗಬಾಧೆಗಳು ನಮ್ಮನ್ನು ಕಾಡಬಾರ್ದು ಅಂತಂದರೆ ಏನು ಮಾಡಬೇಕು? ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜೆಮ್ಸ್ಟೋನನ್ನು ಬಳಸೋದ್ರಿಂದ ಯಾವ್ಯಾವ ರೋಗಗಳಿಗೆ ಪರಿಹಾರಗಳು ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಆರೋಗ್ಯ ಒಂದಿದ್ರೆ ಸಾಕು, ಏನು ಬೇಕಾದರೂ ಜಯಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋದು ಕೂಡ ಕಷ್ಟ ಸಾಧ್ಯ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಮನಸ್ಸು. ತುಂಬ ಜನ ಹೇಳ್ತಿರ್ತಾರೆ ಅವ್ರಿಗೆ ಬರೀ ಮನೋರೋಗ ಇದೆ, ಯಾವುದೇ ರೋಗ ಇಲ್ಲ. ಈ ಥರ ಕಂಪ್ಲೇಂಟ್ಸ್ಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜೆಮ್ಸ್ಟೋನ್ನಿಂದ ನಾವು ಉಪಯೋಗಗಳನ್ನ ಪಡ್ಕೊಳ್ಬಹುದು? ನೋಡಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ ಕಾರ್ಯಕ್ರಮ, ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಎಷ್ಟೋ ಜನ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇಟ್ ಮೈಟ್ ಬಿ ಶುಗರ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಈ ಸುಮಾರು ಪ್ರಾಬ್ಲಮ್ಸ್ ಸ್ಪೆಷಲಿ ಈ ಮಂತ್ನಲ್ಲಿ ತುಂಬ ಜನಕ್ಕೆ ನಾವು ಕನ್ಸಲ್ಟೇಷನ್ ಮಾಡಿದ್ವಿ. ಇದು ಒಂಥರ ಬೇಸಿಕ್ ರೆಮಿಡಿ ಥರ ನಿಮಗೆ ವರ್ಕ್ ಆಗುತ್ತೆ. ಜೆಮ್ಸ್ಟೋನ್ಸ್ ಇನ್ ಪಾಸಿಟಿವ್ ವೈ. ಫಸ್ಟ್ ಒನ್, ನಿಮ್ಮ ಹತ್ರ ಕಾನ್ಫಿಡೆಂಟ್ ಇರಬೇಕು. ಏನು ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್,
ಯಾವುದೊಂದು ಆರೋಗ್ಯ ನಿಮ್ಮ ಪ್ರಾಬ್ಲಮ್ ಇದೆ, ಫೇಸ್ ಮಾಡ್ತಾ ಇದ್ದೀರಾ, ಫಸ್ಟ್ ನಿಮಗೆ ಧೈರ್ಯ ಬೇಕು, ಒಂದು ಕರೇಜ್ ಬೇಕು. ಅದೇ ಮೆಂಟಲಿ ನೀವು ಫೋಕಸ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ಮೂಲಕ ನೀವು ಸ್ಟ್ರಾಂಗ್ ಮಾಡ್ಬೋದು. ನಿಮಗಂದರೆ ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಹೌದು, ನಮ್ಮ ಬ್ಯಾಕ್ನಲ್ಲಿ ಯಾವುದೋ ಇದ್ದರೆ ನಮಗೆ ಬಚಾವ್ ಮಾಡೋಕ್ಕೆ. ನೀವು ದಾರಿನಲ್ಲಿ ಒಬ್ಬನೇ ಹೋಗಿ, ಸ್ವಲ್ಪ ಫಿಯರ್ ಆಗುತ್ತೆ. ಒಂದು 10 ಜನ ಜೊತೆ ಹೋಗಿ ನೀವು, ಏನಾಗಲ್ಲಪ್ಪ, ನಮ್ಮ ಜೊತೆ ಬ್ಯಾಕ್ ಆ್ಯಂಡ್ ಟೀಮ್ ಇದೆ, ಪ್ರೊಟೆಕ್ಟಿವ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಜೆಮ್ ಸ್ಟೋನು ಕೂಡ ಸೇಮ್ ಫಾರ್ಮ್ಯಾಟ್ನಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಗೊಂದು ಫೋಕಸ್ ಬರುತ್ತೆ, ಯು ವಿಲ್ ಗೆಟ್ ಒನ್ ಮೆಂಟಲಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್, ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಎಸ್, ಸಮ್ ಒನ್ ಇಸ್ ದೇರ್ ಟು ಪ್ರೊಟೆಕ್ಟ್ ಮೀ ಇನ್ ಮೈ ಲೈಫ್, ಸೇಮ್ ಆಸ್ ಅ ಜೆಮ್ ಸ್ಟೋನ್. ಅದಕ್ಕೋಸ್ಕರ ಈ ರತ್ನಶಾಸ್ತ್ರ ಪ್ರಕಾರ ಒಂದು ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ಸ್ ಇದೆ. ಅದೇ ಥರ ಇದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒಂದು ಜೆಮ್ ಸ್ಟೋನ್ ಕನ್ಸಿಡರ್ ನಾವು ಮಾಡಿದ್ದೀವಿ. ಎಕ್ಸಾಂಪಲ್, ಯಾವುದೋ ಹೂ ಆಲ್ ಆರ್ ಫೇಸಿಂಗ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್. ಇದೆಲ್ಲ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ, ಬಿಗ್ ಫೀಲ್ಡ್. ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿದ್ದೀವಿ. ಯು ಕ್ಯಾನ್ ನಾಟ್ ರಿಕವರ್ ಇಟ್, ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ ಲೈಫ್ ವೈಲ್ ವೇರಿಂಗ್ ಇಟ್. ಸೊ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರಿಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂದರೆ ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಅಂತ ಬರುತ್ತೆ. ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಇಟ್ಸ್ ಅ ಬ್ಯೂಟಿಫುಲ್ ಕ್ರಿಸ್ಟಲ್. ಅದು ನಿಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡಲ್ಲ, ಕೂಲ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರ, ನೆಮ್ಮದಿ ಅಂತ ಇರ್ತೀರ. ಸೊ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ, ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಗೆ ಹವಳ ಜೆಮ್ ಸ್ಟೋನ್ ಬರುತ್ತೆ. ಅದು ಬಂದುಬಿಟ್ಟು ಕೆಂಪು ಹವಳ, 2 ಹವಳ ಬರುತ್ತೆ, ಒಂದು ಬಿಳಿ ಹವಳ ಬರುತ್ತೆ, ಒಂದು ಕೆಂಪು ಹವಳ ಬರುತ್ತೆ. ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೆಂಪು ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್, ಅದು ಬಂದುಬಿಟ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನ ಹೈ ಶುಗರ್ ಇದೆ, ಲೋ ಶುಗರ್ ಇದೆ, ಇನ್ಸುಲಿನ್ಸ್ನ ತೊಗೊಳ್ತಾ ಇದ್ದಾರೆ ಜನ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಒನ್ ಆಫ್ ದಿ ಬೆಸ್ಟ್ ಬೇಸಿಕ್ ರೆಮಿಡಿ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಅದು ಬಂದುಬಿಟ್ಟು ಬಿಳಿ ಹವಳ. ಬಿಳಿ ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಫಾರ್ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇನ್ನೊಂದು ಯಾವುದಾದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಇದು ಇರೋದು ಬುಧ ಗ್ರಹ ಇರೋದು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಇದಕ್ಕೆ ಯಾವುದು ಜೆಮ್ ಸ್ಟೋನ್ ಅಂದರೆ ವಿ ಕ್ಯಾನ್ ಕನ್ಸಿಡರ್ ಆಸ್ ಮೆರ್ಕ್ಯೂರಿ ಜೆಮ್ ಸ್ಟೋನ್, ಎಮರಾಲ್ಡ್ ಜೆಮ್ ಸ್ಟೋನ್ ಈಸ್ ಬ್ಯೂಟಿಫುಲ್ ಜೆಮ್ ಸ್ಟೋನ್. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ ಬರುತ್ತೆ. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ಸ್ಗೂ ಕೂಡ ಎಮರಾಲ್ಡ್ ಜೆಮ್ ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಷ್ಟೋ ಜನಕ್ಕೆ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬೋನ್ ರಿಲೇಟೆಡ್ ಪ್ರಾಬ್ಲಮ್, ಬೋನ್ನಲ್ಲಿ ಬೋನ್ ಮ್ಯಾರೋ ಇರ್ಬೋದು, ಎನಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅದು ಬಂದುಬಿಟ್ಟು ಹವಳ ಜೆಮ್ ಸ್ಟೋನ್ ಅಂತ ಎಲ್ಲರಿಗೂ ಗೊತ್ತಿದೆ. ಹವಳ ಏನಕ್ಕೆ ಅಂದರೆ ಕುಜಗ್ರಹ ಬಂದುಬಿಟ್ಟು ಬೋನ್ಗೆ ಕಾರಕ ಇರೋದು. ಅದಕ್ಕೋಸ್ಕರ ಹವಳ ಜೆಮ್ ಸ್ಟೋನ್ ಇಸ್ ದಿ ನಂಬರ್ 1 ಜೆಮ್ ಸ್ಟೋನ್ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಚೆಸ್ಟ್ ಪೇನ್ ಇರುತ್ತೆ, ನೀವು ಕೇಳಿರ್ತೀರಾ, ಚೆಸ್ಟ್ ಪೇನ್ ಇದೆ, ಚೆಸ್ಟ್ ಪೇನ್ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿದರೆ ಆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಚೆಸ್ಟ್ ಪೇನ್ ಮತ್ತು ನೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಅವ್ರಿಗೇನು ಕೂಡ ಹವಳ ಜೆಮ್ ಸ್ಟೋನ್ ಬ್ಯೂಟಿಫುಲ್ ಫಾರ್ಮೇಟ್ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಜನಕ್ಕೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬ್ಲಡ್ ಸೆಲ್ಸ್ ಕಡಿಮೆ ಇರ್ಬೋದು, ಎನಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಅದಕ್ಕೋಸ್ಕರ 2 ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಫಸ್ಟ್ ಒಂದು ಹವಳ ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಸೆಕೆಂಡ್ ಒಂದು ಬ್ಲಡ್ ಸ್ಟೋನ್ ಅಂತ ಬರುತ್ತೆ. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೋನ್ ಇದೆ, ಹೆಸರೇ ಬ್ಲಡ್ ಸ್ಟೋನ್. ಬ್ಲಡ್ ಸ್ಟೋನ್ ಜೆಮ್ ಸ್ಟೋನ್ ಅವರು ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ ಎಷ್ಟೋ ಜನಕ್ಕೆ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ತುಂಬ ಹೈ ಬಿ ಪಿ ಇರುತ್ತೆ, ತುಂಬ ಹೆವಿ ಟೆನ್ಷನ್ಸ್ನೂ ಕೂಡ ಇದೆ. ಹೇಳಿದ ತಕ್ಷಣ ಕೋಪ ಬಂದುಬಿಡುತ್ತೆ ಎಷ್ಟೋ ಜನಕ್ಕೆ. ಇದೆಲ್ಲ ಪ್ರಾಬ್ಲಮ್ಸ್ಗೆ 2 ಜೆಮ್ ಸ್ಟೋನ್ ವಿ ಕ್ಯಾನ್ ರೆಕಮೆಂಡ್. ಯಾವುದೇ ಜೆಮ್ ಸ್ಟೋನ್ ಅಂದರೆ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹವಳ ಜೆಮ್ ಸ್ಟೋನ್, ಸೆಕೆಂಡ್ ಬಂದುಬಿಟ್ಟು ಮುತ್ತು ಜೆಮ್ ಸ್ಟೋನ್. ಹವಳ ಮತ್ತು ಎರಡೂ ಬಂದುಬಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಎಷ್ಟೋ ಜನಗಿದೆ, ಕಾಣಿಸ್ತಾ ಇಲ್ಲ ಅಥವಾ ಸರ್ಜರಿಕಲ್ ಪ್ರಾಬ್ಲಮ್ ಯಾವುದೋ ಇರಲಿ, ಐ ರಿಲೇಟೆಡ್ ಪ್ರಾಬ್ಲಮ್ XYZ ಯು ಕೆನಾಟ್ ಡಿಸ್ಕಸ್ ಬ್ರೀಫ್ಲಿ. ಬಟ್ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ ರೂಬಿ ಜೆಮ್ ಸ್ಟೋನ್, ಮಾಣಿಕ್ಯ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇದೆ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಂಜಿಯೋಬ್ಲಾಸ್ಟ್, ಆಂಜಿಯೋಗ್ರಾಮ್, ಎಷ್ಟೋ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಹಾರ್ಟಿಗೆ ಸಮಸ್ಯೆಗೆ ಕಾರಕ ಇರೋದು ಸೂರ್ಯಗ್ರಹ ಇರೋದು. ಸೂರ್ಯಗ್ರಹಕ್ಕೆ ನಂಬರ್ 1 ಜೆಮ್ ಸ್ಟೋನ್ ಅಂದರೆ ರೂಬಿ ಜೆಮ್ ಸ್ಟೋನ್. ಅಥವಾ ನೀವು ಗೋಧಿ ದಾನ ಕೊಡ್ಬೋದು. ಸೂರ್ಯಗ್ರಹ ಎಷ್ಟೋ ಬೇಕಂದರೆ ಇನ್ಕ್ರೀಸ್ ಮಾಡಿ, ಅಂದರೆ ಎನರ್ಜೈಸ್ ಮಾಡಿ, ಇನ್ ಟರ್ಮ್ಸ್ ಆಫ್ ಜೆಮ್ ಸ್ಟೋನ್, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಮಂತ್ರ, ಎನಿ ಫಾರ್ಮ್ಯಾಟ್ ಫಾರ್. ಬಟ್ ನಾನೇನು ಈಸಿಯೆಸ್ಟ್ ಹೇಳ್ತೀನಿ ಅಂದರೆ ಈಸಿಯೆಸ್ಟ್ ವೇ ಆಟೋಮೆಟಿಕ್ಲಿ ನಿಮಗೆ ವರ್ಕ್ಫುಲ್ ಆಗುತ್ತೆ. ಅದು ಯಾವುದು ಅಂದರೆ ಅದು ಬಂದುಬಿಟ್ಟು ಸೂರ್ಯಗ್ರಹದ್ದು ರೂಬಿ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಇರ್ಬೋದು. ಎಷ್ಟೋ ಜನಕ್ಕೆ ಜಾಯಿಂಟ್ ಪೇನ್ಸ್ ತುಂಬ ಜನ, ಹೌದು, ಇದೆಲ್ಲರಿಗೂ ಕೂಡ ರೂಬಿ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇನ್ನೊಂದು ಏನಂದರೆ ನಾವು ಕಾಮನ್ ಆಗಿ ನೋಡಿದ್ವಿ ಪ್ರಾಬ್ಲಮ್ ಯಾವುದಂದರೆ ಫೀವರ್ ರಿಲೇಟೆಡ್ ಪ್ರಾಬ್ಲಮ್. ಒಂದು ಸ್ವಲ್ಪ ದಿನ ಆಗಿಲ್ಲ ಫೀವರ್ ಬರುತ್ತೆ ಅವ್ರಿಗೆ, ಸುಸ್ತಾಗಿರ್ತಾರೆ, ಯಾವತ್ತೂ ನೋಡಿದ್ರು ಸುಸ್ತು, ಎನರ್ಜೀಸ್ನೇ ಬರಲ್ಲ ಅವ್ರಿಗೆ, ಒಂದು ಆ್ಯಕ್ಟಿವಿಟಿನೇ ಇರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಆ್ಯಕ್ಟಿವಿಟಿ ಮಾಡಬೇಕು, ಯಾವುದೊಂದು ಯೋಗ ಮಾಡಬೇಕು, ಅಥವಾ ಏನು ಮಾಡಲ್ಲ ಅವರು.
ಯಾವತ್ತೂ ಸುಸ್ತು, ಯಾವತ್ತೂ ಫೀವರ್. ಎಷ್ಟೋ ಜನಕ್ಕೆ ಟೈಫಾಯ್ಡ್ ಫ್ರೀಕ್ವೆಂಟ್ ಫೀವರ್ ಆದ ತಕ್ಷಣ ಟೈಫಾಯ್ಡ್ ಫೀವರ್ ಬಂದುಬಿಡುತ್ತೆ. ಎಷ್ಟೋ ಜನಕ್ಕೆ ರಿಲೇಟೆಡ್ ಫೀವರ್ ಪ್ರಾಬ್ಲಮ್ಗೂ ಕೂಡ ದೇ ಕ್ಯಾನ್ ಯೂಸ್ ಬ್ಯೂಟಿಫುಲ್ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಜನಕ್ಕೆ ಫೇಸ್ನಲ್ಲಿ ಒಂದು ಸ್ಪಾರ್ಕಲ್ ಬರಬೇಕು, ಒಂದು ಲಸ್ಟರ್ ಬರಬೇಕು. ಎಷ್ಟೋ ಜನ ನೋಡಿದ ತಕ್ಷಣ ಏನಪ್ಪ ಡೈಮಂಡ್ ಥರ ಸ್ಪಾರ್ಕಲ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಡೈಮಂಡ್ ರಿಲೇಟೆಡ್ ಇಲ್ಲ ಫೇಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ, ಫೇಸ್ ಚಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನಕ್ಕೆ ದೇಲ್ ಗೆಟ್ ಪಿಂಪಲ್ಸ್ ಟೈಪ್, ಹೊರಗಡೆ ಡಾಟ್ಸ್ ಬಂದುಬಿಡುತ್ತೆ. ಫೇಸ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ, ಇದೆಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಡೈಮಂಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ನಾನು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, UTI ಅಂತ ಎಲ್ಲರಿಗೂ ಇದೆ. ಸೊ UTI ಪ್ರಾಬ್ಲಮ್ಸ್ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ದೇಲ್ ಗೋ ವಿತ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಸರ್ಜರಿ ಮಾಡ್ತಾ ಇದ್ದಾರೆ, ಆಪ್ರೇಷನ್ಸ್ನು ಕೂಡ ಬೇಸಿಕ್ ಆಪ್ರೇಷನ್ ಮಾಡ್ತಾರೆ. ಎಷ್ಟೋ ಜನ ದೇಲ್ ಟೇಕ್ ಇನ್ಸುಲಿನ್ಸ್ ಫಾರ್ ದ UTI, ದೇಲ್ ಟೇಕ್ ಮೆಡಿಸಿನ್ಸ್ ಫಾರ್ UTI. ತುಂಬ ಜನ ದೇ ಹ್ಯಾವ್ ಗಟ್ ಹೆಡ್ಡೇಕ್ ಆಗಿದೆ ಅವ್ರಿಗೆ UTI ರಿಲೇಟೆಡ್ ಪ್ರಾಬ್ಲಮ್. ಮೊನ್ನೆ ಒಂದು ಕೇಸ್ ಬಂದಿದ್ದು ನಮ್ಮ ಆಫೀಸ್ನಲ್ಲಿ. ದೇ ಹ್ಯಾವ್ ಡನ್ ಆಲ್ಮೋಸ್ಟ್ 2-3 ಟೈಮ್ಸ್ ಅವರು ಆಪ್ರೇಷನ್ ಮಾಡಿದ್ದಾರೆ, ಆದ್ರೂ ಕೂಡ UTI ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ. UTI ಬರ್ನಿಂಗ್ ಸೆಕ್ಷನ್, ಹೆವಿ ಬರ್ನಿಂಗ್ ಸೆಕ್ಷನ್ ಇದೆ. ಅದಕ್ಕೋಸ್ಕರ ನಾನೇನು ಹೇಳ್ತೇನೆ, ವೈಟ್ ಝರ್ಕಾನ್ ಜೆಮ್ಸ್ಟೋನ್ ಒಂದ್ಸತಿ ನಿಮ್ಮ ಲೈಫ್ನಲ್ಲಿ ಟ್ರೈ ಮಾಡಿ. ವೈಟ್ ಝರ್ಕಾನ್ ಏನಂದರೆ ನಿಮ್ಮ ಬಾಡಿಗೆ ತುಂಬ ಹೀಟ್ ಇದೆ ಅಂದರೆ ಕಾಮ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್, ಬಾಡಿ ಹೀಟ್ ಆಗಲ್ಲ ವೈಟ್ ಝರ್ಕಾನಲ್ಲಿ ಇಫ್ ಯು ವೇರ್. ಸೊ ಅದಕ್ಕೋಸ್ಕರ ವೈಟ್ ಝರ್ಕಾನ್ ಜೆಮ್ಸ್ಟೋನ್ ಈಸ್ ದಿ ನಂಬರ್ 1 ಜೆಮ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನಕ್ಕೆ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನು ಕೂಡ ಇದೆ. ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ವೈಟ್ ಝರ್ಕಾನ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗಂತೂ ಸಾಮಾನ್ಯವಾಗಿ ಈಗ ಒಂದು ಪ್ರಶ್ನೆ ಅಂತೂ ಕೇಳಿಸುತ್ತೆ. ಯಾಕಂದರೆ ಯಾಕ್ರಿ ನಾವು ನಿಮ್ಮ ಹತ್ರ ಬರಬೇಕು, ಡಾಕ್ಟರ್ ಆಫ್ ಆಸ್ಟ್ರೋಜಮ್ಸ್ಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತೀವಿ? ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ಅಂತಾರೆ. ಐ ಆಲ್ಸೋ ಹೈಲಿ ರೆಕಮೆಂಡ್. ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಡಾಕ್ಟರ್ಸ್ಗೆ. ಸೆಕೆಂಡ್ ಪ್ರಿಫರೆನ್ಸ್ ಏನಕ್ಕಂದರೆ ಎಷ್ಟೋ ಜನ ಡಾಕ್ಟರ್ಸ್ ಕ್ಯಾನ್ ಟ್ರೀಟ್ ಯು, ದೇ ಕ್ಯಾನ್ ಹೀಲ್ ಯು, ದೇ ಕ್ಯಾನ್ ನಾಟ್ ಗಿವ್ ಯು ಅ ಕಾನ್ಫಿಡೆಂಟ್. ಲೈಫ್ನಲ್ಲಿ ಡಯಾಬಿಟೀಸ್ ಇದೆ ಅಂದರೆ 100% ರಿಕವರಿ ಡಯಾಬಿಟೀಸ್ ಆಗಲ್ಲ, ಚಾನ್ಸೇ ಇಲ್ಲ. 100% BP ರಿಕವರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇದೆಲ್ಲ ವಿಷಯ ತುಂಬ ಇದೆ, ತುಂಬ ಡೆಪ್ತ್ ಆಗಿದೆ ಇದೆಲ್ಲ ಸಮಸ್ಯೆಗೆ. ದೇ ಕ್ಯಾನ್ ಗಿವ್ ಯು ಅ ರೆಮಿಡಿ, ದೇ ಕ್ಯಾನ್ ಗಿವ್ ಎ ಬೇಸಿಕ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ದೇ ಕ್ಯಾನ್ ಗಿವ್ ಯು ಅ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ದೇ ಕ್ಯಾನ್ ಹೀಲ್ ಯು ಅಷ್ಟೇ. ಇದೆಲ್ಲ ಸಮಸ್ಯೆಗೆ, ಲಾಂಗ್ ಟೈಮ್ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಯರ್ ಸೆಲ್ಫ್ ಕಾನ್ಫಿಡೆಂಟ್ ಅಂತ ನಾವು ಹೇಳ್ತೀವಲ್ಲ, ಸೆಲ್ಫ್ ಕಾನ್ಫಿಡೆಂಟ್ಗೆ ನಂಬರ್ 1 ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನೇ ನಿಮಗೆ ಹೆಲ್ಪ್ಫುಲ್ ಆಗೋದು. ಈ ಆರೋಗ್ಯದ ವಿಚಾರವಾಗಿ ನೀವೀಗ ಎಷ್ಟೋ ರೋಗಗಳಿಗೆ ಇಂತಿಂಥ ಜೆಮ್ಸ್ಟೋನ್ಗಳನ್ನು ಹಾಕಬೇಕು ಅಂತ ಹೇಳಿದ್ರಿ. ಆ ಜೆಮ್ಸ್ಟೋನ್ ಧಾರಣೆ ಮಾಡೋದ್ರಿಂದ ಏನಾಗುತ್ತೆ, ಏನು ಬದಲಾವಣೆಗಳಾಗುತ್ತೆ, ಯಾಕೆ ಧಾರಣೆ ಮಾಡಬೇಕು? ಫಸ್ಟ್ ಒನ್, ನಿಮ್ಮ ಜೆಮ್ಸ್ಟೋನ್ ಯಾವ ರೀತಿಯಲ್ಲಿ ವರ್ಕ್ಫುಲ್ ಆಗುತ್ತೆ ಅಂದರೆ, ಫಸ್ಟ್ ಒನ್ ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್. ಹೀಲಿಂಗ್, ಇದು ನಾನು ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಜೆಮ್ಸ್ಟೋನ್ ಹೆಂಗೆ ವರ್ಕ್ಫುಲ್ ಆಗುತ್ತೆ ಅಂದರೆ, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್, ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೈಸ್. ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಇಟ್ ವಿಲ್ ರಿಫ್ಲೆಕ್ಟ್ ಟು ಅವರ್ ಬಾಡಿ. ಎಕ್ಸಾಂಪಲ್, ನಾರ್ಮಲ್ ಗ್ಲಾಸ್ ಇಟ್ಕೊಳ್ಳಿ. ನಾರ್ಮಲ್ ಗ್ಲಾಸ್ನಲ್ಲಿ ಏನಾಗುತ್ತೆ, ಸೂರ್ಯದು ಕಿರಣ ಬೀಳಿದ ತಕ್ಷಣ ಬ್ಯಾಕ್ ಸೈಡ್ನು ಕೂಡ ಬೀಳುತ್ತೆ. ಸನ್ ಪ್ರೊಟೆಕ್ಷನ್ ಗ್ಲಾಸ್ನಲ್ಲಿ ಆಪೋಸಿಟ್ ಫಾರ್ಮ್ನಲ್ಲಿ ಬೀಳುತ್ತೆ. ಇಲ್ಲ ಅಂದರೆ ಇಫ್ ಯು ಟೇಕ್ ಅ ಮೈಕ್ರೋಸ್ಕೋಪ್ ಗ್ಲಾಸ್, ಅವಾಗ ಏನಾಗುತ್ತೆ, 1:2 ಆಗಿರುತ್ತೆ, ಕೆಳಗಡೆ ಪೇಪರ್ ಇಟ್ಟರು ಕೂಡ ಬರ್ನ್ ಆಗಿಬಿಡುತ್ತೆ. ಆ ಒಂದು ಗ್ಲಾಸ್ನಲ್ಲಿ ಒಂದೊಂದು ಪ್ರಾಪರ್ಟೀಸ್ ಇದೆ. ಎವ್ರಿ ಗ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್ ಆ್ಯಂಡ್ ಓನ್ ಯೂಸಸ್ ಇದೆ. ಅದೇ ಥರ ಎವ್ರಿ ಜೆಮ್ಸ್ಟೋನ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್, ಓನ್ ಪ್ರಾಪರ್ಟೀಸ್ ಆ್ಯಂಡ್ ಓನ್ ಯೂಸಸ್. ಒನ್ ಜೆಮ್ಸ್ಟೋನಲ್ಲಿ ಕೂಡ ಒಂದೊಂದು ಪ್ರಾಪರ್ಟೀಸ್ ಇದೆ, ಒಂದೊಂದು ಹೀಲಿಂಗ್ ಬೆನಿಫಿಟ್ಸ್ ಇದೆ. ದ ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯರ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್. ನೀವು ಕ್ರಿಸ್ಟಲ್ ನೀವು ಟಚ್ ಮಾಡಿ ಎಷ್ಟು ಕೂಲಾಗಿರುತ್ತೆ. ಬೇರೆ ಜೆಮ್ಸ್ಟೋನ್ ಟಚ್ ಮಾಡಿ, ಬ್ರೆಡ್ ಸ್ಟೋನ್ ಟಚ್ ಮಾಡಿ, ಮೆಲಕೈಟ್ ಜೆಮ್ಸ್ಟೋನ್ ಟಚ್ ಮಾಡಿ ಎಷ್ಟು ಹೀಟ್ ಆಗಿರುತ್ತೆ. ಒಂದೊಂದು ಸ್ಟೋನಲ್ಲಿ ಒಂದೊಂದು ಬೆನಿಫಿಟ್ಸ್ ಇದೆ. ಅದೇ ಥರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ಇದೇ ಭೂಮಿನಲ್ಲಿ ಇದೇ ಥರ ಪ್ರಾಬ್ಲಮ್ ಇದೆ, ಇದೇ ಭೂಮಿನಲ್ಲಿ ಸೊಲ್ಯೂಷನ್ ಇದೆ. ಇದು ಸೊಲ್ಯೂಷನ್ ಯಾವುದ್ರಲ್ಲಿ ಇದೆ ಅಂದರೆ ತುಂಬ ಜಾಗನಲ್ಲಿ ಇದೆ. ಈಸಿಯೆಸ್ಟ್ ವೇ ಅಂದರೆ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಜೆಮ್ಸ್ಟೋನಲ್ಲಿ ಕೂಡ ಬೇಸಿಕ್ ಪ್ರಾಬ್ಲಮ್ಸ್ಗೆ ಬೇಸಿಕ್ ಸೊಲ್ಯೂಷನ್ ಬೇಕಂದ್ರೆ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1 ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈಗ ನಾನು ಧಾರಣೆ ಮಾಡ್ತೀನಿ ಅಂತ ಅಂದರೆ ಏನೋ ಒಂದು ರೋಗ ಅಥವಾ ಸಮಸ್ಯೆಗಳಿದೆ ಅಂದರೆ ಅದು ಹೇಗೆ ಕ್ಯೂರ್ ಆಗುತ್ತೆ, ಹೇಗೆ ಈಗ ಹಾರ್ಮೋನ್ಸ್ ಚೇಂಜ್ ಆಗುತ್ತಾ, ಏನು ಬದಲಾವಣೆಗಳನ್ನ ಕಾಣ್ತೀವಿ, ಈ ರೋಗಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಜೆಮ್ಸ್ಟೋನ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಬೆನಿಫಿಟ್ಸ್. ನಿಮ್ಮ ಬಾಡಿನಲ್ಲಿ ಫಸ್ಟ್ ಒನ್ ಏನಂದರೆ ಒಂದು ಗುಡ್ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಗುಡ್ ಥಿಂಕಿಂಗ್ ಆಗುತ್ತೆ. ಆವಾಗಲೇ ನಿಮ್ಮ ಎಲ್ಲ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ, ನಿಮ್ಮ ಮೈಂಡ್ ಸರ್ಕ್ಯುಲೇಷನ್ ಇಲ್ಲಿ. ಫಸ್ಟ್ ಒನ್, ಯರ್ ವಿಲ್ ಪವರ್ ಶುಡ್ ಬಿ ಸ್ಟ್ರಾಂಗ್, ಯರ್ ಮೆಂಟಲಿ ಶುಡ್ ಸ್ಟ್ರಾಂಗ್. ಎಸ್, ಐ ಡೋಂಟ್ ಹ್ಯಾವ್ ಫೀವರ್ ಮೀನ್ಸ್ ಐ ಡೋಂಟ್ ಹ್ಯಾವ್ ಫೀವರ್.
ಫೀವರ್ ಇದ್ರೂ ಕೂಡ ಇಫ್ ಯು ಹ್ಯಾವ್ ಅ ಗುಡ್ ಕರೇಜ್, ಗುಡ್ ಕಾನ್ಫಿಡೆಂಟ್, ಅವನ ಸ್ಟ್ರೆಂತ್ ಇದೆ ಅಂದರೆ ಆದ್ರೂ ಕೂಡ ಯು ಕ್ಯಾನ್ ರನ್, ಯು ಕ್ಯಾನ್ ಗೋ ಅಹೆಡ್. ಇಲ್ಲ ನಾನು ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಸುಸ್ತೇ ಆಗ್ಬಿಡ್ತೀರಾ. ಫಸ್ಟ್ ಒನ್ ಮೈಂಡ್ ಚೆನ್ನಾಗಿರಬೇಕು, ಮೈಂಡ್ ಸೆಟಪ್ ಚೆನ್ನಾಗಿರಬೇಕು. ಅದೇ ಥರ ಜೆಮ್ಸ್ಟೋನ್ ಸೈಂಟಿಫಿಕ್ ರೂಪದಲ್ಲಿ ನೀವು ನೋಡಿದ್ವಿ ಅಂದ್ರೂ ಕೂಡ ಜೆಮ್ಸ್ಟೋನ್ ನಿಮ್ಮ ಬಾಡಿನಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ನಲ್ಲಿ. ಬ್ಯೂಟಿಫುಲ್ ಸೈನ್ಸ್ ಇದೆ, ಬ್ಯೂಟಿಫುಲ್ ಬೆನಿಫಿಟ್ಸ್ ಇದೆ. ಎಷ್ಟೋ ಜನ ಜೆಮ್ಸ್ಟೋನ್ಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್ ಕೋರಲ್ ಇಸ್ ಬಿನ್ ಯೂಸ್ಡ್, ಅಂಬರ್ ಜೆಮ್ಸ್ಟೋನ್ ಇಸ್ ಬಿನ್ ಯೂಸ್ಡ್ ಆಸ್ ಅ ಮೆಡಿಸಿನಲ್ ಫಾರ್ಮ್ಯಾಟ್. ಸೊ ಇದೆಲ್ಲ ದೇರ್ ಆರ್ ಮೆನಿ ಜೆಮ್ಸ್ಟೋನ್ ವಿಚ್ ಆರ್ ಬಿನ್ ಯೂಸ್ ಫಾರ್ ದಿ ಮೆಡಿಸಿನಲ್ ಫಾರ್ಮ್ಯಾಟ್. ಅದೇ ಥರ ಫೀವರ್, ಹೈ ಫೀವರ್ ಎಷ್ಟೋ ಜನ ಏನ್ಷಿಯಂಟ್ ರೆಮಿಡೀಸ್ ಅಂತ ಹೇಳ್ತಾ ಇದ್ದಾರೆ. ಹೈ ಫೀವರ್ ಜನಗೆ ಮೆಲಕೈಟ್ ಜೆಮ್ಸ್ಟೋನ್ ಬರ್ತಾ ಇದೆ. ಇದು ಈಜಿಪ್ಷಿಯನ್ ಕಲ್ಚರ್ನಲ್ಲಿ ಏನಾಗುತ್ತೆ ಅಂದರೆ ದೇ ವಾಸ್ ಅ ಜೆಮ್ಸ್ಟೋನ್ ಕಾಲ್ಡ್ ಆಸ್ ಅ ಮೆಲಕೈಟ್ ಜೆಮ್ಸ್ಟೋನ್. ಇವಾಗೂ ಸಿಗ್ತಾ ಇದೆ. ಹೈ ಫೀವರ್ ಅವ್ರಿಗೆ ಇದು ಮೆಲಕೈಟ್ ಜೆಮ್ಸ್ಟೋನ್ ಕೊಡ್ತಾ ಇತ್ತು. ಏನಾಗುತ್ತೆ ಅಂದರೆ ಹೈ ಫೀವರ್ ಇಟ್ ವಿಲ್ ಅಬ್ಸರ್ವ್ ಇಟ್. ಇದೇ ಥರ ಸುಮಾರು ಜೆಮ್ಸ್ಟೋನ್ ಇದೆ ಹೂ ಕ್ಯಾನ್ ಅಬ್ಸರ್ವ್ ಇಟ್. ಎಷ್ಟು ಜನ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಏನು ನಾವು ಕೊಡ್ತೀವಿ ಅಂದರೆ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ಕೊಡ್ತೀವಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗೆ. ಸೊ ಇದೇ ಬೇಸಿಕ್ ಪ್ರಾಬ್ಲಮ್ಸ್ಗೂ ಜೆಮ್ಸ್ಟೋನ್ಸ್ ಇದೆ. ಇಟ್ ಅಬ್ಸರ್ವ್, ಇಟ್ ವಿಲ್ ಟೇಕ್ ಕೇರ್ ಆಲ್ ನೆಗೆಟಿವ್ ಎನರ್ಜೀಸ್ ಆ್ಯಂಡ್ ಗಿವ್ ಯು ಅ ಪಾಸಿಟಿವ್ ಎನರ್ಜೀಸ್. ಸೊ ಹೆಲ್ತ್ ರಿಲೇಟೆಡ್ ಜನಗಳು ಕೂಡ ನಾನೇನು ಹೇಳ್ತೀನಿ ಅಂದರೆ ಜೆಮ್ಸ್ಟೋನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ರೂಪ ಇರಲಿ, ರತ್ನಶಾಸ್ತ್ರ ಇರಲಿ ಅಥವಾ ಜ್ಯೋತಿಷಾಸ್ತ್ರ ಪ್ರಕಾರನೂ ಕೂಡ ಜೆಮ್ಸ್ಟೋನ್ ಬೇಸಿಕ್ ಫಾರ್ಮ್ಯಾಟನ್ನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ತುಂಬ ಜನರಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ. ಬಂದ ತಕ್ಷಣ ಕೆಲವರಂತೂ ಗಾಬರಿ ಆಗಿಬಿಡ್ತಾರೆ. ಮತ್ತು ಅದನ್ನು ಮೆಡಿಸಿನ್ ತೊಗೊಂಡು ಕ್ಯೂರ್ ಆದರೂ ಕೂಡ ಅವ್ರಿಗೆ ಮನೋರೋಗ ಹಾಗೆ ಇರುತ್ತೆ. ಬಹುಶಃ ರೋಗ ಇರಬಹುದೇನೋ ಅಥವಾ ಬಂದ್ಬಿಡಬಹುದೇನೋ ಈ ರೀತಿ ಆತಂಕಗಳು. ಮನೋರೋಗ ಅನ್ನೋದನ್ನು ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೇಗೆ? ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿ ಒಂದು ಕಾಲ್ ಬಂತು, ಸರ್ ನಮಗೆ ಒಂದು ಕ್ಯಾನ್ಸರ್ ಇದೆ ಸರ್, ನೀವು ಟೆಸ್ಟ್ ಮಾಡಿದ್ದೀರಾ ಅಂತ ನಾನು ಕೇಳಿದೆ. ಇಲ್ಲ ಸರ್ ನಮಗೆ ಫೀಲ್ ಆಗ್ತಾ ಇದೆ ಸರ್. ಅದನ್ನು ಕಸ್ಟಮರ್ ಒಂದು ಕ್ಯೂರಿಯಾಸಿಟಿ, ಇಲ್ಲ ನಮಗೆ ಆಗಿಬಿಟ್ಟಿದೆ. ಇಲ್ಲ ಸರ್ ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ. ಸೊ ಇಲ್ಲ ಸರ್ ನಮಗೆ ಫುಲ್ ಟೆನ್ಷನಲ್ಲಿ ಇದ್ದೀವಿ, ನೆಮ್ಮದಿನೇ ಇಲ್ಲ, ಹೆವಿ ಟೆನ್ಷನ್, ಹೆವಿ ಅಂದರೆ ಹೆವಿ ಥಿಂಕಿಂಗ್ ಮಾಡ್ತಾಯಿದ್ವಿ, ಮನೆಯಲ್ಲಿ ಹೋದ ತಕ್ಷಣ ನೆಮ್ಮದಿನೇ ಸಿಗಲ್ಲ ಸರ್, ಓವರ್ ಟೆನ್ಷನ್, ಮನೆಯಲ್ಲಿ ಇಡೋಕ್ಕೇನೂ ಆಗಲ್ಲ ಸರ್. ಅದಕ್ಕೋಸ್ಕರ ಫಸ್ಟ್ ಒಂದು ಮೆಂಟಲಿ ನೀವು ಕ್ಲಿಯರ್ ಆಗಿರಬೇಕು. ಅದಕ್ಕೋಸ್ಕರ ನಾನೇನು ಕೊಟ್ಟೆ, ಕ್ರಿಸ್ಟಲ್ ಕ್ಲಿಯರ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ಕೊಟ್ಟೆ. ರಫ್ ಜೆಮ್ಸ್ಟೋನ್ ಕೊಟ್ಟೆ. ಏನಾಗುತ್ತೆ ರಫ್ ಜೆಮ್ಸ್ಟೋನ್ ಕ್ಲಿಯರ್ ಕ್ವಾರ್ಟ್ಸಲ್ಲಿ ನೆಮ್ಮದಿಯಾಗಿರ್ತೀರಾ, ಕೂಲಾಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ಇದೆಲ್ಲ ಗುಡ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1. ಅವ್ರೇನು ಹೇಳಿದ್ರು ಸರ್, ಈಗ ಕ್ರಿಸ್ಟಲ್ ಬಂದ ತಕ್ಷಣ ಅವ್ರಿಗೊಂದು ಹೋಪ್, ಹೌದಲ್ಲ, ಯಾವುದು ಸಮಥಿಂಗ್ ಐ ಗಾಟ್ ಇಟ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಮೀ. ಸೊ ಇದೇ ಥರ ಇದೊಂದು ಹೋಪ್ ಥರ ವರ್ಡ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಜನರು ಮನೆಯಲ್ಲಿ ದುಡ್ಡಿರುತ್ತೆ, ಓದ್ತಾ ಇರ್ತಾರೆ, ಎಲ್ಲ ಇರುತ್ತೆ, ಆದರೆ ಆರೋಗ್ಯ ಅನ್ನೋದೇ ನೆಮ್ಮದಿಯಾಗಿರೋದಿಲ್ಲ. ತುಂಬ ಜನ ತಾಯಿ ಹುಷಾರು ತಪ್ತಾರೆ, ಮಗು ಹುಷಾರು ತಪ್ಪತ್ತೆ, ಗಂಡ ಹುಷಾರು ತಪ್ತಾನೆ. ಪ್ರತಿ ಬಾರಿ ಏನೆಲ್ಲ ಒಂದು ಸಮಸ್ಯೆ ಆರೋಗ್ಯದ ವಿಚಾರವಾಗಿ ಜಾಸ್ತಿ ನೋಡ್ತಿರ್ತಾರೆ. ಸೊ ಇಂಥ ಮನೆಯಲ್ಲಿ ಏನು ಮಾಡಬೇಕು? ಸೊ ನೋಡಿ, ಎಷ್ಟೋ ಜನ ಬರ್ತಾ ಇದ್ದಾರೆ ನಮ್ಮ ಕಸ್ಟಮರ್, ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಸರ್ ನಮ್ಮ ಹತ್ರ ದುಡ್ಡು ಸಮಸ್ಯೆನೇ ಇಲ್ಲ, ವಿ ಹ್ಯಾವ್ ಅ ಗುಡ್ ಅಮೌಂಟ್, ಬಟ್ ಆರೋಗ್ಯ ಚೆನ್ನಾಗಿಲ್ಲ ಸರ್. 1 ಕೋಟಿ ತೊಗೊಂಡೋದ್ರೂ ಪರವಾಗಿಲ್ಲ, ನಮಗೆ ಆರೋಗ್ಯ ಬೇಕು ಸರ್ ಅಂತ ಎಷ್ಟೋ ಜನ ಕೇಳಿರ್ತಾರೆ ನಮ್ಮ ಹತ್ರ. ಸರ್ ಏಜ್ ಆಗಿರೋರಿಗೆ ನಾವು ಏನು ಮಾಡೋಕ್ಕೆ ಆಗಲ್ಲ, ಬಟ್ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ವಿ ಕ್ಯಾನ್ ಗಿವ್ ಎ ಗುಡ್ ಸೈನ್. ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು, ಅದು ಬೇಕಾದರೆ ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಡಾಕ್ಟರ್ ಕ್ಯಾನ್ ನಾಟ್ ಸೇವ್ ಯುವರ್ ಲೈಫ್, ಬಟ್ ದೇ ಕ್ಯಾನ್ ಟ್ರೀಟ್ ಯು, ವಿ ಕ್ಯಾನ್ ಗೋ ಇನ್ ಅ ಸ್ಮೂತರ್ ವೇ, ಹೌದಲ್ಲ. ಸೊ ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಲೆಟ್ ಇಟ್ ಬಿ ಜೆಮ್ಸ್ಟೋನ್, ಲೆಟ್ ಇಟ್ ಬಿ ಮಂತ್ರ, ಲೆಟ್ ಇಟ್ ಬಿ ಯಂತ್ರ, ಲೆಟ್ ಇಟ್ ಬಿ ತಂತ್ರ, ಯಾವುದೋ ಒಂದು ಸಮಸ್ಯೆಗೆ ಎಲ್ಲ ಪರಿಹಾರ ಇದೆ, ಈ ಭೂಮಿನಲ್ಲಿನೇ ಇದೆ. ಸೊ ಯು ಶುಡ್ ಫೈಂಡ್ ಇಟ್ ಔಟ್, ಯು ಶುಡ್ ಗೋ ವಿತ್ ದಿ ರೈಟ್ ಪ್ಲೇಸ್ ಫಾರ್ ರೈಟ್ ಗೈಡ್ಲೈನ್ಸ್. ಸೊ ಇದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಒನ್ ಆಫ್ ದಿ ಬೆಸ್ಟ್, ಇದಕ್ಕೆ ವಾಸ್ತುದು ಒಂದು ಸಮಸ್ಯೆಗೆ ಒಂದು ವಾಸ್ತು ಕಿಟ್ ಮಾಡಿದ್ದೀವಿ. ಇದು ಏನಾಗುತ್ತೆ ಅಂದರೆ ದಟ್ ಈಸ್ ಆಲ್ 9 ನವರತ್ನ ಇದೆ. ನವರತ್ನಲ್ಲಿ ಏನಾಗುತ್ತೆ, ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ನವರತ್ನ ಜೆಮ್ಸ್ಟೋನ್ ಜೊತೆ ಒಂದು ಗೋಮತಿ ಚಕ್ರ ಮತ್ತು ಒಂದು ಇದು ಹೇಳ್ತೀವಿ ಪರ್ಲ್ ಶೆಲ್ ಬರುತ್ತೆ. ಇದು 3-4 ಐಟಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಇದೊಂದು ಕಿಟ್ ಮಾಡಿದ್ದೀವಿ. ಇದು ನಂಬರ್ 1 ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಸಮಸ್ಯೆಗೆ. ಇದು ಬೆಸ್ಟ್ ಎನ್ವೈರನ್ಮೆಂಟ್ಗೆ ಇದೊಂದು ಜೆಮ್ಸ್ಟೋನ್ ಕಿಟ್. ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿ ಆ ಕಿಟ್ಟನ್ನು ತರಿಸ್ಕೊಳ್ಬಹುದು. ಹೇಗೆ ನೀವು ಕಳಿಸ್ಕೊಡ್ತೀರಾ, ಅಥವಾ ಸಮಸ್ಯೆಗಳಿದ್ರೆ ನಿಮಗೆ ಡೇಟ್ ಆಫ್ ಬರ್ತನ ಕಳಿಸಿ ಡೈರೆಕ್ಟಾಗಿ ನಿಮ್ಗೆ ಅವ್ರಿಗೇನು ರೆಮಿಡಿ ಬೇಕೋ ಅದನ್ನು ಮಾಡಿಕೊಡ್ತೀರಾ ಹೇಗೆ, ಅಥವಾ ಸೆಂಟರ್ಗೆ ಬರಬೇಕಾ? ಇಲ್ಲ, ಆ ಥರ ಏನು ಬರೋದು ಅವಶ್ಯಕತೆ ಇಲ್ಲ. ಆನ್ ಕಾಲ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇದೆ. ಆನ್ ಕಾಲ್ ಕನ್ಸಲ್ಟೇಷನ್ ಮಾಡ್ಬೋದು. ಅವ್ರ ಜಾತಕ ಪ್ರಕಾರ ಡೇಟ್ ಆಫ್ ಬರ್ತ್ ಟೈಮ್
ನಂಬರ್ ಪ್ರಕಾರ ನಮ್ಮ ಆಫೀಸ್ ನಮ್ಮ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟು ಅವ್ರ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ಇಲ್ಲ ಇದು ಕಿಟ್ ಬೇಕಾ ಅಂದರೆ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಅವೈಲೇಬಲ್ ಇದೆ. ಅಥವಾ ನಮ್ಮ ಕಾಲ್ ಮಾಡಿಬಿಟ್ಟು ಏನು ಸ್ಕ್ರೀನಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಈ ಕಿಟ್ನು ಕೂಡ ಆರ್ಡ್ರನ್ನು ಕೂಡ ಪ್ಲೇಸ್ ಮಾಡ್ಬೋದು ಅಂತ ನಾವು. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ ಆರೋಗ್ಯದ ವಿಚಾರವಾಗಿ? ಆರೋಗ್ಯಕ್ಕೆ ನೋಡಿ, ಫಸ್ಟ್ ಪಾಯಿಂಟ್, ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಫಿಯರ್, ಡೋಂಟ್ ಗೆಟ್ ಎನಿ ಟೈಪ್ ಆಫ್ ಟೆನ್ಷನ್ಸ್. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಯಾವುದೇ ಥರ ಸಮಸ್ಯೆ ಇರಲಿ ಎಲ್ಲರಿಗೆ ಪರಿಹಾರ ಇದೆ. ಸೊ ನೆಮ್ಮದಿಯಿಂದ ಆರಾಮಾಗಿ ನಮ್ಮ ಆಫೀಸ್ಗೆ ಬನ್ನಿ, ಒಂದು ಸತಿ ಕನ್ಸಲ್ಟೇಷನ್ ಮಾಡಿ ನೋಡಿ. ಒಂದು ಯಾವುದು ಜೆಮ್ಸ್ಟೋನ್ ನಿಮಗೆ ಆರೋಗ್ಯ ಸಮಸ್ಯೆಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯು ಕ್ಯಾನ್ ಗೂಗಲ್ ಇಟ್. ನಿಮ್ಮ ಸಮಸ್ಯೆಗೆ ಯಾವುದು ಜೆಮ್ಸ್ಟೋನ್ ಆಗುತ್ತೆ, ಯು ಕ್ಯಾನ್ ಪ್ಲೇಸ್ ದಿ ಆರ್ಡರ್. ಒಂದು ಸತಿ ಜೆಮ್ಸ್ಟೋನ್ ಟ್ರೈ ಮಾಡಿ, ನಿಮ್ಮ ಲೈಫ್ನ ಕನ್ವರ್ಟ್ ಮಾಡಿಕೊಡಿ, ನಿಮ್ಮ ಲೈಫ್ನ ಚೇಂಜ್ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಯಾಕೋ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಆರೋಗ್ಯದ ವಿಚಾರವಾಗಿ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯವೇ ಮಹಾಭಾಗ್ಯ ಅನ್ನೋದು ನಿಜಕ್ಕೂ ಸತ್ಯ. ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇನ್ನು ನಿಮ್ಮ ಜೀವನದಲ್ಲೂ ಕೂಡ ಆರೋಗ್ಯದ ಸಮಸ್ಯೆಗಳೇನಾದ್ರು ಕಾಡ್ತಾ ಇದೆ, ಪದೇ ಪದೇ ಹುಷಾರು ತಪ್ಪಿದ್ದೀರಿ, ಮಕ್ಕಳಲ್ಲಿ ಹುಷಾರು ತಪ್ಪಿದೆ, ರೋಗಗಳು ಪದೇ ಪದೇ ಬಾಧಿಸ್ತಾ ಇದೆ, ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು, ರೋಗ ಮುಕ್ತ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ಒಂದಷ್ಟು ರೆಮಿಡೀಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ಒಂದಷ್ಟು ಪಾಸಿಟಿವಿಟಿ ಚೇಂಜಸ್ಗಳನ್ನು ನೀವು ಕಾಣಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ತುಂಬಾನೇ ಮುಖ್ಯವಾಗುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಕೃತಿಯ ಶ್ರೀರಕ್ಷೆ ಆಶೀರ್ವಾದ ಇರಲೇಬೇಕು. ಹಾಗಾದರೆ ಆರೋಗ್ಯ ವೃದ್ಧಿಸ್ಕೊಳ್ಳೋದು ಹೇಗೆ? ರೋಗಬಾಧೆಗಳು ನಮ್ಮನ್ನು ಕಾಡಬಾರ್ದು ಅಂತಂದರೆ ಏನು ಮಾಡಬೇಕು? ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜೆಮ್ಸ್ಟೋನನ್ನು ಬಳಸೋದ್ರಿಂದ ಯಾವ್ಯಾವ ರೋಗಗಳಿಗೆ ಪರಿಹಾರಗಳು ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಆರೋಗ್ಯ ಒಂದಿದ್ರೆ ಸಾಕು, ಏನು ಬೇಕಾದರೂ ಜಯಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋದು ಕೂಡ ಕಷ್ಟ ಸಾಧ್ಯ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಮನಸ್ಸು. ತುಂಬ ಜನ ಹೇಳ್ತಿರ್ತಾರೆ ಅವ್ರಿಗೆ ಬರೀ ಮನೋರೋಗ ಇದೆ, ಯಾವುದೇ ರೋಗ ಇಲ್ಲ. ಈ ಥರ ಕಂಪ್ಲೇಂಟ್ಸ್ಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜೆಮ್ಸ್ಟೋನ್ನಿಂದ ನಾವು ಉಪಯೋಗಗಳನ್ನ ಪಡ್ಕೊಳ್ಬಹುದು? ನೋಡಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ ಕಾರ್ಯಕ್ರಮ, ರತ್ನರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಎಷ್ಟೋ ಜನ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇಟ್ ಮೈಟ್ ಬಿ ಶುಗರ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಈ ಸುಮಾರು ಪ್ರಾಬ್ಲಮ್ಸ್ ಸ್ಪೆಷಲಿ ಈ ಮಂತ್ನಲ್ಲಿ ತುಂಬ ಜನಕ್ಕೆ ನಾವು ಕನ್ಸಲ್ಟೇಷನ್ ಮಾಡಿದ್ವಿ. ಇದು ಒಂಥರ ಬೇಸಿಕ್ ರೆಮಿಡಿ ಥರ ನಿಮಗೆ ವರ್ಕ್ ಆಗುತ್ತೆ. ಜೆಮ್ಸ್ಟೋನ್ಸ್ ಇನ್ ಪಾಸಿಟಿವ್ ವೈ. ಫಸ್ಟ್ ಒನ್, ನಿಮ್ಮ ಹತ್ರ ಕಾನ್ಫಿಡೆಂಟ್ ಇರಬೇಕು. ಏನು ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್, ಯಾವುದೊಂದು ಆರೋಗ್ಯ ನಿಮ್ಮ ಪ್ರಾಬ್ಲಮ್ ಇದೆ, ಫೇಸ್ ಮಾಡ್ತಾ ಇದ್ದೀರಾ, ಫಸ್ಟ್ ಒನ್ ನಿಮಗೆ ಧೈರ್ಯ ಬೇಕು, ಒಂದು ಕರೇಜ್ ಬೇಕು. ಅದೇ ಮೆಂಟಲಿ ನೀವು ಫೋಕಸ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ಬಂದುಬಿಟ್ಟು ಜೆಮ್ಸ್ಟೋನ್ ಮೂಲಕ ನೀವು ಸ್ಟ್ರಾಂಗ್ ಮಾಡ್ಬೋದು. ನಿಮಗಂದರೆ ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಹೌದು, ನಮ್ಮ ಬ್ಯಾಕ್ನಲ್ಲಿ ಯಾವುದೋ ಇದ್ದಾರೆ ನಮಗೆ ಬಚಾವ್ ಮಾಡೋಕ್ಕೆ. ನೀವು ದಾರಿನಲ್ಲಿ ಒಬ್ಬನೇ ಹೋಗಿ, ಸ್ವಲ್ಪ ಫಿಯರ್ ಆಗುತ್ತೆ. ಒಂದು 10 ಜನ ಜೊತೆ ಹೋಗಿ ನೀವು ಏನಾಗಲ್ಲಪ್ಪ, ನಮ್ಮ ಜೊತೆ ಬ್ಯಾಕ್ ಆ್ಯಂಡ್ ಟೀಮ್ ಇದೆ, ಪ್ರೊಟೆಕ್ಟಿವ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಜೆಮ್ಸ್ಟೋನು ಕೂಡ ಸೇಮ್ ಫಾರ್ಮ್ಯಾಟ್ನಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಗೊಂದು ಫೋಕಸ್ ಬರುತ್ತೆ. ವಿಲ್ ಗೆಟ್ ಒನ್ ಮೆಂಟಲಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಎಸ್, ಸಮ್ ಒನ್ ಇಸ್ ದೇರ್ ಟು ಪ್ರೊಟೆಕ್ಟ್ ಮೀ ಇನ್ ಮೈ ಲೈಫ್, ಸೇಮ್ ಆಸ್ ಅ ಜೆಮ್ಸ್ಟೋನ್. ಅದಕ್ಕೋಸ್ಕರ ಈ ರತ್ನಶಾಸ್ತ್ರ ಪ್ರಕಾರ ಒಂದು ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ಸ್ ಇದೆ. ಅದೇ ಥರ ಇದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒಂದು ಜೆಮ್ಸ್ಟೋನ್ ಕನ್ಸಿಡರ್ ನಾವು ಮಾಡಿದ್ದೀವಿ. ಎಕ್ಸಾಂಪಲ್, ಯಾವುದೋ ಹೂ ಆಲ್ ಆರ್ ಫೇಸಿಂಗ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್. ಇದೆಲ್ಲ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ, ಬಿಗ್ ಫೀಲ್ಡ್. ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿದ್ದೀವಿ. ಯು ಕ್ಯಾನ್ ನಾಟ್ ರಿಕವರ್ ಇಟ್, ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ ಲೈಫ್ ವೈಲ್ ವೇರಿಂಗ್ ಇಟ್. ಸೊ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರಿಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂದರೆ ರೋಸ್ ಕ್ವಾರ್ಟ್ಜ್ ಜೆಮ್ಸ್ಟೋನ್ ಅಂತ ಬರುತ್ತೆ. ರೋಸ್ ಕ್ವಾರ್ಟ್ಜ್ ಜೆಮ್ಸ್ಟೋನ್ ಇಟ್ಸ್ ಅ ಬ್ಯೂಟಿಫುಲ್ ಕ್ರಿಸ್ಟಲ್. ಅದು ನಿಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡಲ್ಲ, ಕೂಲ್ ಆಗಿರ್ತೀರ, ರಿಲ್ಯಾಕ್ಸ್ ಆಗಿರ್ತೀರ, ನೆಮ್ಮದಿ ಅಂತ ಇರ್ತೀರ. ಸೊ BP ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ, BP ರಿಲೇಟೆಡ್ ಪ್ರಾಬ್ಲಮ್ಗೆ ಹವಳ ಜೆಮ್ಸ್ಟೋನ್ ಬರುತ್ತೆ. ಅದು ಬಂದುಬಿಟ್ಟು ಕೆಂಪು ಹವಳ,
ಎರಡು ಹವಳ ಬರುತ್ತೆ, ಒಂದು ಬಿಳಿ ಹವಳ ಬರುತ್ತೆ, ಒಂದು ಕೆಂಪು ಹವಳ ಬರುತ್ತೆ. ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೆಂಪು ಹವಳ ಈಸ್ ನಂಬರ್ 1 ಜೆಮ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್ ಅದು ಬಂದ್ಬಿಟ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನ ಹೈ ಶುಗರ್ ಇದೆ, ಲೋ ಶುಗರ್ ಇದೆ, ಇನ್ಸುಲಿನ್ಸ್ನ ತೊಗೊಳ್ತಾ ಇದ್ದಾರೆ ಜನ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಒನ್ ಆಫ್ ದಿ ಬೆಸ್ಟ್ ಬೇಸಿಕ್ ರೆಮಿಡಿ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಅದು ಬಂದ್ಬಿಟ್ಟು ಬಿಳಿ ಹವಳ. ಬಿಳಿ ಹವಳ ಈಸ್ ನಂಬರ್ 1 ಜೆಮ್ಸ್ಟೋನ್ ಫಾರ್ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇನ್ನೊಂದು ಯಾವುದಾದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಇದು ಇರೋದು ಬುಧ ಗ್ರಹ ಇರೋದು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಇದಕ್ಕೆ ಯಾವುದು ಜೆಮ್ಸ್ಟೋನ್ ಅಂದರೆ ವಿ ಕ್ಯಾನ್ ಕನ್ಸಿಡರ್ ಆಸ್ ಮೆರ್ಕ್ಯೂರಿ ಜೆಮ್ಸ್ಟೋನ್, ಎಮರಾಲ್ಡ್ ಜೆಮ್ಸ್ಟೋನ್ ಇಸ್ ಬ್ಯೂಟಿಫುಲ್ ಜೆಮ್ಸ್ಟೋನ್. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ ಬರುತ್ತೆ. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ಸ್ಗೂ ಕೂಡ ಎಮರಾಲ್ಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಷ್ಟೋ ಜನಕ್ಕೆ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬೋನ್ ರಿಲೇಟೆಡ್ ಪ್ರಾಬ್ಲಮ್, ಬೋನ್ನಲ್ಲಿ ಬೋನ್ ಮ್ಯಾರೋ ಇರ್ಬೋದು, ಎನಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅದು ಬಂದುಬಿಟ್ಟು ಹವಳ ಜೆಮ್ಸ್ಟೋನ್ ಅಂತ ಎಲ್ಲರಿಗೂ ಗೊತ್ತಿದೆ. ಹವಳ ಏನಕ್ಕೆ ಅಂದರೆ ಕುಜಗ್ರಹ ಬಂದುಬಿಟ್ಟು ಬೋನ್ಗೆ ಕಾರಕ ಇರೋದು, ಅದಕ್ಕೋಸ್ಕರ ಹವಳ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1 ಜೆಮ್ಸ್ಟೋನ್ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಚೆಸ್ಟ್ ಪೇನ್ ಇರುತ್ತೆ, ನೀವು ಕೇಳಿರ್ತೀರಾ ಚೆಸ್ಟ್ ಪೇನ್ ಇದೆ, ಚೆಸ್ಟ್ ಪೇನ್ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿದರೆ ಆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಚೆಸ್ಟ್ ಪೇನ್ ಮತ್ತು ನೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಅವ್ರಿಗೇನು ಕೂಡ ಹವಳ ಜೆಮ್ಸ್ಟೋನ್ ಬ್ಯೂಟಿಫುಲ್ ಫಾರ್ಮೇಟ್ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಜನಕ್ಕೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬ್ಲಡ್ ಸೆಲ್ಸ್ ಕಡಿಮೆ ಇರ್ಬೋದು, ಎನಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅದಕ್ಕೋಸ್ಕರ 2 ಜೆಮ್ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಫಸ್ಟ್ ಒಂದು ಹವಳ ಜೆಮ್ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಸೆಕೆಂಡ್ ಒಂದು ಬ್ಲಡ್ ಸ್ಟೋನ್ ಅಂತ ಬರುತ್ತೆ, ಇದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೋನ್ ಇದೆ, ಹೆಸರೇ ಬ್ಲಡ್ ಸ್ಟೋನ್. ಬ್ಲಡ್ ಸ್ಟೋನ್ ಜೆಮ್ಸ್ಟೋನ್ ಅವರು ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ ಎಷ್ಟೋ ಜನಕ್ಕೆ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ತುಂಬ ಹೈ ಬಿ ಪಿ ಇರುತ್ತೆ, ತುಂಬ ಹೆವಿ ಟೆನ್ಷನ್ಸ್ನೂ ಕೂಡ ಇದೆ, ಹೇಳಿದ ತಕ್ಷಣ ಕೋಪ ಬಂದುಬಿಡುತ್ತೆ ಎಷ್ಟೋ ಜನಕ್ಕೆ. ಇದೆಲ್ಲ ಪ್ರಾಬ್ಲಮ್ಸ್ಗೆ 2 ಜೆಮ್ಸ್ಟೋನ್ ವಿ ಕ್ಯಾನ್ ರೆಕಮೆಂಡ್. ಯಾವುದೇ ಜೆಮ್ಸ್ಟೋನ್ ಅಂದರೆ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹವಳ ಜೆಮ್ಸ್ಟೋನ್, ಸೆಕೆಂಡ್ ಬಂದುಬಿಟ್ಟು ಮುತ್ತು ಜೆಮ್ಸ್ಟೋನ್. ಹವಳ ಮತ್ತು ಎರಡೂ ಬಂದುಬಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಎಷ್ಟೋ ಜನಗಿದೆ, ಕಾಣಿಸ್ತಾ ಇಲ್ಲ ಅಥವಾ ಸರ್ಜರಿಕಲ್ ಪ್ರಾಬ್ಲಮ್ ಯಾವುದೋ ಇರಲಿ, ಐ ರಿಲೇಟೆಡ್ ಪ್ರಾಬ್ಲಮ್ XYZ ಯು ಕೆನಾಟ್ ಡಿಸ್ಕಸ್ ಬ್ರೀಫ್ಲಿ, ಬಟ್ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ ರೂಬಿ ಜೆಮ್ಸ್ಟೋನ್, ಮಾಣಿಕ್ಯ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇದೆ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಂಜಿಯೋಬ್ಲಾಸ್ಟ್, ಆಂಜಿಯೋಗ್ರಾಮ್, ಎಷ್ಟೋ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಹಾರ್ಟಿಗೆ ಸಮಸ್ಯೆಗೆ ಕಾರಕ ಇರೋದು ಸೂರ್ಯಗ್ರಹ ಇರೋದು. ಸೂರ್ಯಗ್ರಹಕ್ಕೆ ನಂಬರ್ 1 ಜೆಮ್ಸ್ಟೋನ್ ಅಂದರೆ ರೂಬಿ ಜೆಮ್ಸ್ಟೋನ್, ಅಥವಾ ನೀವು ಗೋಧಿ ದಾನ ಕೊಡ್ಬೋದು. ಸೂರ್ಯಗ್ರಹ ಎಷ್ಟೋ ಬೇಕಂದರೆ ಇನ್ಕ್ರೀಸ್ ಮಾಡಿ, ಅಂದರೆ ಎನರ್ಜೈಸ್ ಮಾಡಿ, ಇನ್ ಟರ್ಮ್ಸ್ ಆಫ್ ಜೆಮ್ಸ್ಟೋನ್, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಮಂತ್ರ, ಎನಿ ಫಾರ್ಮ್ಯಾಟ್ ಫಾರ್. ಬಟ್ ನಾನೇನು ಈಸಿಯೆಸ್ಟ್ ಹೇಳ್ತೀನಿ ಅಂದರೆ ಈಸಿಯೆಸ್ಟ್ ವೇ ಆಟೋಮೆಟಿಕ್ಲಿ ನಿಮಗೆ ವರ್ಕ್ಫುಲ್ ಆಗುತ್ತೆ. ಅದು ಯಾವುದು ಅಂದರೆ ಅದು ಬಂದುಬಿಟ್ಟು ಸೂರ್ಯಗ್ರಹದ್ದು ರೂಬಿ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಇರ್ಬೋದು, ಎಷ್ಟೋ ಜನಕ್ಕೆ ಜಾಯಿಂಟ್ ಪೇನ್ಸ್ ತುಂಬ ಜನ, ಹೌದು, ಇದೆಲ್ಲರಿಗೂ ಕೂಡ ರೂಬಿ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇನ್ನೊಂದು ಏನಂದರೆ ನಾವು ಕಾಮನ್ ಆಗಿ ನೋಡಿದ್ವಿ ಪ್ರಾಬ್ಲಮ್ ಯಾವುದಂದರೆ ಫೀವರ್ ರಿಲೇಟೆಡ್ ಪ್ರಾಬ್ಲಮ್. ಒಂದು ಸ್ವಲ್ಪ ದಿನ ಆಗಿಲ್ಲ ಫೀವರ್ ಬರುತ್ತೆ ಅವ್ರಿಗೆ, ಸುಸ್ತಾಗಿರ್ತಾರೆ, ಯಾವತ್ತೂ ನೋಡಿದ್ರು ಸುಸ್ತು, ಎನರ್ಜೀಸ್ನೇ ಬರಲ್ಲ ಅವ್ರಿಗೆ, ಒಂದು ಆ್ಯಕ್ಟಿವಿಟಿನೇ ಇರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಒಂದು ಆ್ಯಕ್ಟಿವಿಟಿ ಮಾಡಬೇಕು, ಯಾವುದೊಂದು ಯೋಗ ಮಾಡಬೇಕು, ಅಥವಾ ಏನು ಮಾಡಲ್ಲ ಅವರು, ಯಾವತ್ತೂ ಸುಸ್ತು, ಯಾವತ್ತೂ ಫೀವರ್. ಎಷ್ಟೋ ಜನಕ್ಕೆ ಟೈಫಾಯ್ಡ್ ಫೀವರ್, ಫ್ರೀಕ್ವೆಂಟ್ ಫೀವರ್ ಆದ ತಕ್ಷಣ ಟೈಫಾಯ್ಡ್ ಫೀವರ್ ಬಂದುಬಿಡುತ್ತೆ. ಎಷ್ಟೋ ಜನಕ್ಕೆ ರಿಲೇಟೆಡ್ ಫೀವರ್ ಪ್ರಾಬ್ಲಮ್ಗೂ ಕೂಡ ದೇ ಕ್ಯಾನ್ ಯೂಸ್ ಬ್ಯೂಟಿಫುಲ್ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಜನಕ್ಕೆ ಫೇಸ್ನಲ್ಲಿ ಒಂದು ಸ್ಪಾರ್ಕಲ್ ಬರಬೇಕು, ಒಂದು ಲಸ್ಟರ್ ಬರಬೇಕು. ಎಷ್ಟೋ ಜನ ನೋಡಿದ ತಕ್ಷಣ ಏನಪ್ಪ ಡೈಮಂಡ್ ಥರ ಸ್ಪಾರ್ಕಲ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಡೈಮಂಡ್ ರಿಲೇಟೆಡ್ ಇಲ್ಲ ಫೇಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ, ಫೇಸ್ ಚಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನಕ್ಕೆ ದೇಲ್ ಗೆಟ್ ಪಿಂಪಲ್ಸ್ ಟೈಪ್, ಹೊರಗಡೆ ಡಾಟ್ಸ್ ಬಂದುಬಿಡುತ್ತೆ. ಫೇಸ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ, ಇದೆಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಡೈಮಂಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ನಾನು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, UTI ಅಂತ ಎಲ್ಲರಿಗೂ ಇದೆ. ಸೊ UTI ಪ್ರಾಬ್ಲಮ್ಸ್ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ದೇಲ್ ಗೋ ವಿತ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಸರ್ಜರಿ ಮಾಡ್ತಾ ಇದ್ದಾರೆ, ಆಪ್ರೇಷನ್ಸ್ನು ಕೂಡ ಬೇಸಿಕ್ ಆಪ್ರೇಷನ್ ಮಾಡ್ತಾರೆ. ಎಷ್ಟೋ ಜನ ದೇಲ್ ಟೇಕ್ ಇನ್ಸುಲಿನ್ಸ್ ಫಾರ್ ದ UTI, ದೇಲ್ ಟೇಕ್ ಮೆಡಿಸಿನ್ಸ್ ಫಾರ್ UTI. ತುಂಬ ಜನ ದೇ ಹ್ಯಾವ್ ಗಟ್ ಹೆಡ್ಡೇಕ್ ಆಗಿದೆ ಅವ್ರಿಗೆ UTI ರಿಲೇಟೆಡ್ ಪ್ರಾಬ್ಲಮ್. ಮೊನ್ನೆ ಒಂದು ಕೇಸ್ ಬಂದಿದ್ದು ನಮ್ಮ ಆಫೀಸ್ನಲ್ಲಿ, ದೇ ಹ್ಯಾವ್ ಡನ್ ಆಲ್ಮೋಸ್ಟ್ 2-3 ಟೈಮ್ಸ್ ಅವರು ಆಪ್ರೇಷನ್ ಮಾಡಿದ್ದಾರೆ, ಆದ್ರೂ ಕೂಡ UTI ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ. UTI ಬರ್ನಿಂಗ್ ಸೆಕ್ಷನ್, ಹೆವಿ ಬರ್ನಿಂಗ್ ಸೆಕ್ಷನ್ ಇದೆ.
ಅದಕ್ಕೋಸ್ಕರ ನಾನೇನು ಹೇಳ್ತೇನೆ, ವೈಟ್ ಜರ್ಕಾನ್ ಜೆಮ್ಸ್ಟೋನ್ ಒಂದ್ಸತಿ ನಿಮ್ಮ ಲೈಫ್ನಲ್ಲಿ ಟ್ರೈ ಮಾಡಿ. ವೈಟ್ ಜರ್ಕಾನ್ ಏನಂದರೆ ನಿಮ್ಮ ಬಾಡಿಗೆ ತುಂಬ ಹೀಟ್ ಇದೆ ಅಂದರೆ ಕಾಮ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್, ಬಾಡಿ ಹೀಟ್ ಆಗಲ್ಲ ವೈಟ್ ಜರ್ಕೋನಲ್ಲಿ ಇಫ್ ಯು ವೇರ್. ಸೊ ಅದಕ್ಕೋಸ್ಕರ ವೈಟ್ ಜರ್ಕೋನ್ ಜೆಮ್ಸ್ಟೋನ್ ಈಸ್ ದಿ ನಂಬರ್ 1 ಜೆಮ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನಕ್ಕೆ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ವೈಟ್ ಜರ್ಕಾನ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗಂತೂ ಸಾಮಾನ್ಯವಾಗಿ ಈಗ ಒಂದು ಪ್ರಶ್ನೆ ಅಂತೂ ಕೇಳಿಸುತ್ತೆ. ಯಾಕಂದರೆ ಯಾಕ್ರಿ ನಾವು ನಿಮ್ಮ ಹತ್ರ ಬರಬೇಕು, ಡಾಕ್ಟರ್ ಆಫ್ ಆಸ್ಟ್ರೋಜಮ್ಸ್ಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತೀವಿ? ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ಅಂತಾರೆ. ಐ ಆಲ್ಸೋ ಹೈಲಿ ರೆಕಮೆಂಡ್. ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಡಾಕ್ಟರ್ಸ್ಗೆ. ಸೆಕೆಂಡ್ ಪ್ರಿಫರೆನ್ಸ್ ಏನಕ್ಕಂದರೆ ಎಷ್ಟೋ ಜನ ಡಾಕ್ಟರ್ಸ್ ಕ್ಯಾನ್ ಟ್ರೀಟ್ ಯು, ದೇ ಕ್ಯಾನ್ ಹೀಲ್ ಯು, ದೇ ಕ್ಯಾನ್ ನಾಟ್ ಗಿವ್ ಯು ಅ ಕಾನ್ಫಿಡೆಂಟ್. ಲೈಫ್ನಲ್ಲಿ ಡಯಾಬಿಟೀಸ್ ಇದೆ ಅಂದರೆ 100% ರಿಕವರಿ ಡಯಾಬಿಟೀಸ್ ಆಗಲ್ಲ, ಚಾನ್ಸೇ ಇಲ್ಲ. 100% BP ರಿಕವರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇದೆಲ್ಲ ವಿಷಯ ತುಂಬ ಇದೆ, ತುಂಬ ಡೆಪ್ತ್ ಆಗಿದೆ ಇದೆಲ್ಲ ಸಮಸ್ಯೆಗೆ. ದೇ ಕ್ಯಾನ್ ಗಿವ್ ಯು ಅ ರೆಮಿಡಿ, ದೇ ಕ್ಯಾನ್ ಗಿವ್ ಎ ಬೇಸಿಕ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ದೇ ಕ್ಯಾನ್ ಗಿವ್ ಯು ಅ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ದೇ ಕ್ಯಾನ್ ಹೀಲ್ ಯು ಅಷ್ಟೇ. ಇದೆಲ್ಲ ಸಮಸ್ಯೆಗೆ, ಲಾಂಗ್ ಟೈಮ್ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಯರ್ ಸೆಲ್ಫ್ ಕಾನ್ಫಿಡೆಂಟ್ ಅಂತ ನಾವು ಹೇಳ್ತೀವಲ್ಲ, ಸೆಲ್ಫ್ ಕಾನ್ಫಿಡೆಂಟ್ಗೆ ನಂಬರ್ 1 ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನೇ ನಿಮಗೆ ಹೆಲ್ಪ್ಫುಲ್ ಆಗೋದು. ಈ ಆರೋಗ್ಯದ ವಿಚಾರವಾಗಿ ನೀವೀಗ ಎಷ್ಟೋ ರೋಗಗಳಿಗೆ ಇಂತಿಂಥ ಜೆಮ್ಸ್ಟೋನ್ಗಳನ್ನು ಹಾಕಬೇಕು ಅಂತ ಹೇಳಿದ್ರಿ. ಆ ಜೆಮ್ಸ್ಟೋನ್ ಧಾರಣೆ ಮಾಡೋದ್ರಿಂದ ಏನಾಗುತ್ತೆ, ಏನು ಬದಲಾವಣೆಗಳಾಗುತ್ತೆ, ಯಾಕೆ ಧಾರಣೆ ಮಾಡಬೇಕು? ಫಸ್ಟ್ ಒನ್, ನಿಮ್ಮ ಜೆಮ್ಸ್ಟೋನ್ ಯಾವ ರೀತಿಯಲ್ಲಿ ವರ್ಕ್ಫುಲ್ ಆಗುತ್ತೆ ಅಂದರೆ, ಫಸ್ಟ್ ಒನ್, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್. ಹೀಲಿಂಗ್, ಇದು ನಾನು ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಜೆಮ್ಸ್ಟೋನ್ ಹೆಂಗೆ ವರ್ಕ್ಫುಲ್ ಆಗುತ್ತೆ ಅಂದರೆ, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್, ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೈಸ್. ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಇಟ್ ವಿಲ್ ರಿಫ್ಲೆಕ್ಟ್ ಟು ಅವರ್ ಬಾಡಿ. ಎಕ್ಸಾಂಪಲ್, ನಾರ್ಮಲ್ ಗ್ಲಾಸ್ ಇಟ್ಕೊಳ್ಳಿ. ನಾರ್ಮಲ್ ಗ್ಲಾಸ್ನಲ್ಲಿ ಏನಾಗುತ್ತೆ, ಸೂರ್ಯದು ಕಿರಣ ಬೀಳಿದ ತಕ್ಷಣ ಬ್ಯಾಕ್ ಸೈಡ್ನೂ ಕೂಡ ಬೀಳುತ್ತೆ. ಸನ್ ಪ್ರೊಟೆಕ್ಷನ್ ಗ್ಲಾಸ್ನಲ್ಲಿ ಆಪೋಸಿಟ್ ಫಾರ್ಮ್ನಲ್ಲಿ ಬೀಳುತ್ತೆ. ಇಲ್ಲ ಅಂದರೆ ಇಫ್ ಯು ಟೇಕ್ ಅ ಮೈಕ್ರೋಸ್ಕೋಪ್ ಗ್ಲಾಸ್, ಅವಾಗ ಏನಾಗುತ್ತೆ, 1:2 ಆಗಿರುತ್ತೆ, ಕೆಳಗಡೆ ಪೇಪರ್ ಇಟ್ಟರು ಕೂಡ ಬರ್ನ್ ಆಗಿಬಿಡುತ್ತೆ. ಆ ಒಂದು ಗ್ಲಾಸ್ನಲ್ಲಿ ಒಂದೊಂದು ಪ್ರಾಪರ್ಟೀಸ್ ಇದೆ. ಎವ್ರಿ ಗ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್ ಆ್ಯಂಡ್ ಓನ್ ಯೂಸಸ್ ಇದೆ. ಅದೇ ಥರ ಎವ್ರಿ ಜೆಮ್ಸ್ಟೋನ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್, ಓನ್ ಪ್ರಾಪರ್ಟೀಸ್ ಆ್ಯಂಡ್ ಓನ್ ಯೂಸಸ್. ಒನ್ ಜೆಮ್ಸ್ಟೋನಲ್ಲಿ ಕೂಡ ಒಂದೊಂದು ಪ್ರಾಪರ್ಟೀಸ್ ಇದೆ, ಒಂದೊಂದು ಹೀಲಿಂಗ್ ಬೆನಿಫಿಟ್ಸ್ ಇದೆ. ದ ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯರ್ ಓನ್ ಪ್ರಾಪರ್ಟೀಸ್, ಓನ್ ಬೆನಿಫಿಟ್ಸ್. ನೀವು ಕ್ರಿಸ್ಟಲ್ ನೀವು ಟಚ್ ಮಾಡಿ ಎಷ್ಟು ಕೂಲಾಗಿರುತ್ತೆ. ಬೇರೆ ಜೆಮ್ಸ್ಟೋನ್ ಟಚ್ ಮಾಡಿ, ಬ್ರೆಡ್ ಸ್ಟೋನ್ ಟಚ್ ಮಾಡಿ, ಮೆಲಕೈಟ್ ಜೆಮ್ಸ್ಟೋನ್ ಟಚ್ ಮಾಡಿ ಎಷ್ಟು ಹೀಟ್ ಆಗಿರುತ್ತೆ. ಒಂದೊಂದು ಸ್ಟೋನಲ್ಲಿ ಒಂದೊಂದು ಬೆನಿಫಿಟ್ಸ್ ಇದೆ. ಅದೇ ಥರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ಇದೇ ಭೂಮಿನಲ್ಲಿ ಇದೇ ಥರ ಪ್ರಾಬ್ಲಮ್ ಇದೆ, ಇದೇ ಭೂಮಿನಲ್ಲಿ ಸೊಲ್ಯೂಷನ್ ಇದೆ. ಇದು ಸೊಲ್ಯೂಷನ್ ಯಾವುದ್ರಲ್ಲಿ ಇದೆ ಅಂದರೆ ತುಂಬ ಜಾಗನಲ್ಲಿ ಇದೆ. ಈಸಿಯೆಸ್ಟ್ ವೇ ಅಂದರೆ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಜೆಮ್ಸ್ಟೋನಲ್ಲಿ ಕೂಡ ಬೇಸಿಕ್ ಪ್ರಾಬ್ಲಮ್ಸ್ಗೆ ಬೇಸಿಕ್ ಸೊಲ್ಯೂಷನ್ ಬೇಕಂದರೆ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1 ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈಗ ನಾನು ಧಾರಣೆ ಮಾಡ್ತೀನಿ ಅಂತ ಅಂದರೆ ಏನೋ ಒಂದು ರೋಗ ಅಥವಾ ಸಮಸ್ಯೆಗಳಿದೆ ಅಂದರೆ ಅದು ಹೇಗೆ ಕ್ಯೂರ್ ಆಗುತ್ತೆ, ಹೇಗೆ ಈಗ ಹಾರ್ಮೋನ್ಸ್ ಚೇಂಜ್ ಆಗುತ್ತಾ, ಏನು ಬದಲಾವಣೆಗಳನ್ನ ಕಾಣ್ತೀವಿ, ಈ ರೋಗಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಜೆಮ್ಸ್ಟೋನ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಅಬ್ಸರ್ವ್ ದಿ ಸನ್ ರೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಬೆನಿಫಿಟ್ಸ್. ನಿಮ್ಮ ಬಾಡಿನಲ್ಲಿ ಫಸ್ಟ್ ಒನ್ ಏನಂದರೆ ಒಂದು ಗುಡ್ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಗುಡ್ ಥಿಂಕಿಂಗ್ ಆಗುತ್ತೆ. ಆವಾಗಲೇ ನಿಮ್ಮ ಎಲ್ಲ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ, ನಿಮ್ಮ ಮೈಂಡ್ ಸರ್ಕ್ಯುಲೇಷನ್ ಇಲ್ಲಿ. ಫಸ್ಟ್ ಒನ್, ಯರ್ ವಿಲ್ ಪವರ್ ಶುಡ್ ಬಿ ಸ್ಟ್ರಾಂಗ್, ಯರ್ ಮೆಂಟಲಿ ಶುಡ್ ಸ್ಟ್ರಾಂಗ್. ಎಸ್, ಐ ಡೋಂಟ್ ಹ್ಯಾವ್ ಫೀವರ್ ಮೀನ್ಸ್ ಐ ಡೋಂಟ್ ಹ್ಯಾವ್ ಫೀವರ್ ಇದ್ರೂ ಕೂಡ ಇಫ್ ಯು ಹ್ಯಾವ್ ಅ ಗುಡ್ ಕರೇಜ್, ಗುಡ್ ಕಾನ್ಫಿಡೆಂಟ್, ಅವನ ಸ್ಟ್ರೆಂತ್ ಇದೆ ಅಂದರೆ ಆದ್ರೂ ಕೂಡ ಯು ಕ್ಯಾನ್ ರನ್, ಯು ಕ್ಯಾನ್ ಗೋ ಅಹೆಡ್. ಇಲ್ಲ ನಾನು ತುಂಬ ಸುಸ್ತೇ ಆಗ್ಬಿಡ್ತೀರಾ. ಫಸ್ಟ್ ಒನ್, ಮೈಂಡ್ ಚೆನ್ನಾಗಿರಬೇಕು, ಮೈಂಡ್ ಸೆಟಪ್ ಚೆನ್ನಾಗಿರಬೇಕು. ಅದೇ ಥರ ಜೆಮ್ಸ್ಟೋನ್ ಸೈಂಟಿಫಿಕ್ ರೂಪದಲ್ಲಿ ನಾವು ನೋಡಿದ್ವಿ ಅಂದ್ರೂ ಕೂಡ ಜೆಮ್ಸ್ಟೋನ್ ನಿಮ್ಮ ಬಾಡಿನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ನಲ್ಲಿ ಬ್ಯೂಟಿಫುಲ್ ಸೈನ್ಸ್ ಇದೆ, ಬ್ಯೂಟಿಫುಲ್ ಬೆನಿಫಿಟ್ಸ್ ಇದೆ. ಎಷ್ಟೋ ಜನ ಜೆಮ್ಸ್ಟೋನ್ಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್ ಕೋರಲ್ ಇಸ್ ಬಿನ್ ಯೂಸ್ಡ್, ಅಂಬರ್ ಜೆಮ್ಸ್ಟೋನ್ ಇಸ್ ಬಿನ್ ಯೂಸ್ಡ್ ಆಸ್ ಅ ಮೆಡಿಸಿನಲ್ ಫಾರ್ಮ್ಯಾಟ್. ಸೊ ಇದೆಲ್ಲ ದೇರ್ ಆರ್ ಮೆನಿ ಜೆಮ್ಸ್ಟೋನ್ ವಿಚ್ ಆರ್ ಬಿನ್ ಯೂಸ್ ಫಾರ್ ದಿ ಮೆಡಿಸಿನಲ್ ಫಾರ್ಮ್ಯಾಟ್. ಅದೇ ಥರ ಫೀವರ್, ಹೈ ಫೀವರ್, ಎಷ್ಟೋ ಜನ ಏನ್ಷಿಯಂಟ್ ರೆಮಿಡಿನ ಹೇಳ್ತಾ ಇದ್ದಾರೆ. ಹೈ ಫೀವರ್ ಜನಗೆ ಮೆಲಕೈಟ್ ಜೆಮ್ಸ್ಟೋನ್ ಬರ್ತಾ ಇದೆ. ಇದು ಈಜಿಪ್ಷಿಯನ್ ಕಲ್ಚರ್ನಲ್ಲಿ ಏನಾಗುತ್ತೆ ಅಂದರೆ ದೇ ವಾಸ್ ಅ ಜೆಮ್ಸ್ಟೋನ್ ಕಾಲ್ಡ್ ಆಸ್ ಅ ಮೆಲಕೈಟ್ ಜೆಮ್ಸ್ಟೋನ್. ಇವಾಗೂ ಸಿಗ್ತಾ ಇದೆ. ಹೈ ಫೀವರ್ ಅವ್ರಿಗೆ ಇದು ಮೆಲಕೈಟ್ ಜೆಮ್ಸ್ಟೋನ್ ಕೊಡ್ತಾ ಇತ್ತು. ಏನಾಗುತ್ತೆ ಅಂದರೆ ಹೈ ಫೀವರ್ ಇಟ್ ವಿಲ್ ಅಬ್ಸರ್ವ್ ಇಟ್. ಇದೇ ಥರ ಸುಮಾರು ಜೆಮ್ಸ್ಟೋನ್ ಇದೆ ಹೂ ಕ್ಯಾನ್ ಅಬ್ಸರ್ವ್ ಇಟ್. ಎಷ್ಟು ಜನ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಏನು ನಾವು ಕೊಡ್ತೀವಿ ಅಂದರೆ
ಕನಕ ಪುಷ್ಪರಾಗ ಜೇಮ್ಸ್ಟೋನ್ ಕೊಡ್ತೀವಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗೆ. ಸೊ ಇದೇ ಬೇಸಿಕ್ ಪ್ರಾಬ್ಲಮ್ಸ್ಗಿನ್ನು ಜೇಮ್ಸ್ಟೋನ್ಸ್ ಇಟ್ ಅಬ್ಸರ್ವ್, ಇಟ್ ಟೇಕ್ ಕೇರ್ ಆಲ್ ನೆಗೆಟಿವ್ ಎನರ್ಜೀಸ್ ಆ್ಯಂಡ್ ಗಿವ್ ಯು ಅ ಪಾಸಿಟಿವ್ ಎನರ್ಜೀಸ್. ಸೊ ಹೆಲ್ತ್ ರಿಲೇಟೆಡ್ ಜನಗಳು ಕೂಡ ನಾನೇನು ಹೇಳ್ತೀನಿ ಅಂದರೆ ಜೆಮ್ಸ್ಟೋನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ಗ್ರೂಪ್ ಇರಲಿ, ರತ್ನಶಾಸ್ತ್ರ ಇರಲಿ ಅಥವಾ ಜ್ಯೋತಿಷಾಸ್ತ್ರ ಪ್ರಕಾರನೂ ಕೂಡ ಜೆಮ್ಸ್ಟೋನ್ ಬೇಸಿಕ್ ಫಾರ್ಮ್ಯಾಟನ್ನು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ತುಂಬ ಜನರಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ಬಂದ ತಕ್ಷಣ ಕೆಲವರಂತೂ ಗಾಬರಿ ಆಗಿಬಿಡ್ತಾರೆ, ಮತ್ತು ಅದನ್ನು ಮೆಡಿಸಿನ್ ತೊಗೊಂಡು ಕ್ಯೂರ್ ಆದರೂ ಕೂಡ ಅವ್ರಿಗೆ ಮನೋರೋಗ ಹಾಗೆ ಇರುತ್ತೆ. ಬಹುಶಃ ರೋಗ ಇರಬಹುದೇನೋ ಅಥವಾ ಬಂದ್ಬಿಡಬಹುದೇನೋ ಈ ರೀತಿ ಆತಂಕಗಳು. ಮನೋರೋಗ ಅನ್ನೋದನ್ನ ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೇಗೆ ರೆಮಿಡಿ? ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿ ಒಂದು ಕಾಲ್ ಬಂತು, ಸರ್ ನಮಗೆ ಒಂದು ಕ್ಯಾನ್ಸರ್ ಇದೆ ಸರ್, ಸರ್ ನೀವು ಟೆಸ್ಟ್ ಮಾಡಿದ್ದೀರಾ ಅಂತ ನಾನು ಕೇಳಿದೆ. ಇಲ್ಲ ಸರ್ ನಮಗೆ ಫೀಲ್ ಆಗ್ತಾ ಇದೆ ಸರ್. ಅದನ್ನು ಕಸ್ಟಮರ್ ಒಂದು ಕ್ಯೂರಿಯಾಸಿಟಿ, ಇಲ್ಲ ನಮಗೆ ಆಗಿಬಿಟ್ಟಿದೆ. ಇಲ್ಲ ಸರ್ ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಆವಾಗಲೇ ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ಇಲ್ಲ ಸರ್ ನಮಗೆ ಫುಲ್ ಟೆನ್ಷನಲ್ಲಿ ಇದ್ದೀವಿ, ನೆಮ್ಮದಿನೇ ಇಲ್ಲ, ಹೆವಿ ಟೆನ್ಷನ್, ಹೆವಿ ಅಂದರೆ ಹೆವಿ ಥಿಂಕಿಂಗ್ ಮಾಡ್ತಾಯಿದ್ವಿ, ಮನೆಯಲ್ಲಿ ಹೋದ ತಕ್ಷಣ ನೆಮ್ಮದಿನೇ ಸಿಗಲ್ಲ ಸರ್, ಓವರ್ ಟೆನ್ಷನ್, ಮನೆಯಲ್ಲಿ ಇಡೋಕ್ಕೇನು ಆಗಲ್ಲ ಸರ್. ಅದಕ್ಕೋಸ್ಕರ ಫಸ್ಟ್ ಒಂದು ಮೆಂಟಲಿ ನೀವು ಕ್ಲಿಯರ್ ಆಗಿರಬೇಕು. ಅದಕ್ಕೋಸ್ಕರ ನಾನೇನು ಕೊಟ್ಟೆ, ಕ್ರಿಸ್ಟಲ್ ಕ್ಲಿಯರ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ಕೊಟ್ಟೆ, ರಫ್ ಜೆಮ್ಸ್ಟೋನ್ ಕೊಟ್ಟೆ. ಏನಾಗುತ್ತೆ ರಫ್ ಜೆಮ್ಸ್ಟೋನ್ ಕ್ಲಿಯರ್ ಕ್ವಾರ್ಟ್ಸಲ್ಲಿ ನೆಮ್ಮದಿಯಾಗಿರ್ತೀರಾ, ಕೂಲಾಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ಇದೆಲ್ಲ ಗುಡ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1. ಅವ್ರೇನು ಹೇಳಿದ್ರು ಸರ್, ಈಗ ಕ್ರಿಸ್ಟಲ್ ಬಂದ ತಕ್ಷಣ ಅವ್ರಿಗೊಂದು ಹೋಪ್, ಹೌದಲ್ಲ, ಯಾವುದು ಸಮಥಿಂಗ್ ಐ ಗಾಟ್ ಇಟ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಮೀ. ಸೊ ಇದೇ ಥರ ಇದೊಂದು ಹೋಪ್ ಥರ ವರ್ಡ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಜನರು ಮನೆಯಲ್ಲಿ ದುಡ್ಡಿರುತ್ತೆ, ಓದ್ತಾ ಇರ್ತಾರೆ, ಎಲ್ಲ ಇರುತ್ತೆ, ಆದರೆ ಆರೋಗ್ಯ ಅನ್ನೋದೇ ನೆಮ್ಮದಿಯಾಗಿರೋದಿಲ್ಲ. ತುಂಬ ಜನ ತಾಯಿ ಹುಷಾರು ತಪ್ತಾರೆ, ಮಗು ಹುಷಾರು ತಪ್ಪತ್ತೆ, ಗಂಡ ಹುಷಾರು ತಪ್ಪಾನೆ, ಪ್ರತಿ ಬಾರಿ ಏನೆಲ್ಲ ಒಂದಲ್ಲ ಒಂದು ಸಮಸ್ಯೆ ಆರೋಗ್ಯದ ವಿಚಾರವಾಗಿ ಜಾಸ್ತಿ ನೋಡ್ತಿರ್ತಾರೆ. ಸೊ ಇಂಥ ಮನೆಯಲ್ಲಿ ಏನು ಮಾಡಬೇಕು? ಸೊ ನೋಡಿ, ಎಷ್ಟೋ ಜನ ಬರ್ತಾ ಇದ್ದಾರೆ ನಮ್ಮ ಕಸ್ಟಮರ್, ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಸರ್ ನಮ್ಮ ಹತ್ರ ದುಡ್ಡು ಸಮಸ್ಯೆನೇ ಇಲ್ಲ, ವಿ ಹ್ಯಾವ್ ಅ ಗುಡ್ ಅಮೌಂಟ್, ಬಟ್ ಆರೋಗ್ಯ ಚೆನ್ನಾಗಿಲ್ಲ ಸರ್, 1 ಕೋಟಿ ತೊಗೊಂಡೋದ್ರೂ ಪರವಾಗಿಲ್ಲ, ನಮಗೆ ಆರೋಗ್ಯ ಬೇಕು ಸರ್ ಅಂತ ಎಷ್ಟೋ ಜನ ಕೇಳಿರ್ತಾರೆ ನಮ್ಮ ಹತ್ರ. ಸರ್ ಏಜ್ ಆಗಿದೆ, ಏಜ್ ಆಗಿರೋರಿಗೆ ನಾವು ಏನು ಮಾಡೋಕ್ಕೆ ಆಗಲ್ಲ, ಬಟ್ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ವಿ ಕ್ಯಾನ್ ಗಿವ್ ಅ ಗುಡ್ ಸೈನ್, ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು, ಅದು ಬೇಕಾದರೆ ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಡಾಕ್ಟರ್ ಕ್ಯಾನ್ ನಾಟ್ ಸೇವ್ ಯುವರ್ ಲೈಫ್, ಬಟ್ ದೇ ಕ್ಯಾನ್ ಟ್ರೀಟ್ ಯು, ವಿ ಕ್ಯಾನ್ ಗೋ ಇನ್ ಅ ಸ್ಮೂತರ್ ವೇ, ಹೌದಲ್ಲ. ಸೊ ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಲೆಟ್ ಇಟ್ ಬಿ ಜೆಮ್ಸ್ಟೋನ್, ಲೆಟ್ ಇಟ್ ಬಿ ಮಂತ್ರ, ಲೆಟ್ ಇಟ್ ಬಿ ಯಂತ್ರ, ಲೆಟ್ ಇಟ್ ಬಿ ತಂತ್ರ, ಯಾವುದೋ ಒಂದು ಸಮಸ್ಯೆಗೆ ಎಲ್ಲ ಪರಿಹಾರ ಇದೆ, ಈ ಭೂಮಿನಲ್ಲಿನೇ ಇದೆ. ಸೊ ಯು ಶುಡ್ ಫೈಂಡ್ ಇಟ್ ಔಟ್, ಯು ಶುಡ್ ಗೋ ವಿತ್ ದಿ ರೈಟ್ ಪ್ಲೇಸ್ ಫಾರ್ ರೈಟ್ ಗೈಡ್ಲೈನ್ಸ್. ಸೊ ಇದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಒನ್ ಆಫ್ ದಿ ಬೆಸ್ಟ್, ಇದಕ್ಕೆ ವಾಸ್ತುದು ಒಂದು ಸಮಸ್ಯೆಗೆ ಒಂದು ವಾಸ್ತು ಕಿಟ್ ಮಾಡಿದ್ದೀವಿ. ಇದು ಏನಾಗುತ್ತೆ ಅಂದರೆ ದಟ್ ಈಸ್ ಆಲ್ 9 ನವರತ್ನ ಇದೆ. ನವರತ್ನಲ್ಲಿ ಏನಾಗುತ್ತೆ, ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದೆ. ನವರತ್ನ ಜೆಮ್ಸ್ಟೋನ್ ಜೊತೆ ಒಂದು ಗೋಮತಿ ಚಕ್ರ ಮತ್ತು ಒಂದು ಇದು ಹೇಳ್ತೀವಿ ಪರ್ಲ್ ಶೆಲ್ ಬರುತ್ತೆ. ಇದು 3-4 ಐಟಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಇದೊಂದು ಕಿಟ್ ಮಾಡಿದ್ದೀವಿ. ಇದು ನಂಬರ್ 1 ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಸಮಸ್ಯೆಗೆ. ಇದು ಬೆಸ್ಟ್ ಎನ್ವೈರನ್ಮೆಂಟ್ಗೆ ಇದೊಂದು ಜೆಮ್ಸ್ಟೋನ್ ಕಿಟ್. ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿ ಆ ಕಿಟ್ಟನ್ನು ತರಿಸ್ಕೊಳ್ಬಹುದು, ಹೇಗೆ ನೀವು ಕಳಿಸ್ಕೊಡ್ತೀರಾ, ಅಥವಾ ಸಮಸ್ಯೆಗಳಿದ್ರೆ ನಿಮಗೆ ಡೇಟ್ ಆಫ್ ಬರ್ತನ ಕಳಿಸಿ ಡೈರೆಕ್ಟಾಗಿ ನಿಮ್ಗೆ ಅವ್ರಿಗೇನು ರೆಮಿಡಿ ಬೇಕೋ ಅದ್ರ ಮಾಡಿಕೊಡ್ತೀರಾ, ಹೇಗೆ, ಅಥವಾ ಫಸ್ಟ್ ಸೆಂಟರ್ಗೆ ಬರಬೇಕಾ? ಇಲ್ಲ, ಆ ಥರ ಏನು ಬರೋದು ಅವಶ್ಯಕತೆ ಇಲ್ಲ. ಆನ್ ಕಾಲ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇದೆ. ಆನ್ ಕಾಲ್ ಕನ್ಸಲ್ಟೇಷನ್ ಮಾಡ್ಬೋದು. ಅವ್ರ ಜಾತಕ ಪ್ರಕಾರ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಪ್ರಕಾರ ನಮ್ಮ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟು ಅವ್ರ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ಇಲ್ಲ ಇದು ಕಿಟ್ ಬೇಕಾ ಅಂದರೆ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಅವೈಲೇಬಲ್ ಇದೆ, ಅಥವಾ ನಮ್ಮ ಕಾಲ್ ಮಾಡಿಬಿಟ್ಟು ಏನು ಸ್ಕ್ರೀನಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಈ ಕಿಟ್ನು ಕೂಡ ಆರ್ಡರ್ನು ಕೂಡ ಪ್ಲೇಸ್ ಮಾಡ್ಬೋದು ಅಂತ ನಾವು. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ ಆರೋಗ್ಯದ ವಿಚಾರವಾಗಿ? ಆರೋಗ್ಯಕ್ಕೆ ನೋಡಿ, ಫಸ್ಟ್ ಪಾಯಿಂಟ್, ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಫಿಯರ್, ಡೋಂಟ್ ಗೆಟ್ ಎನಿ ಟೈಪ್ ಆಫ್ ಟೆನ್ಷನ್ಸ್. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಯಾವುದೇ ಥರ ಸಮಸ್ಯೆ ಇರಲಿ ಎಲ್ಲರಿಗೆ ಪರಿಹಾರ ಇದೆ. ಸೊ ನೆಮ್ಮದಿಯಿಂದ ಆರಾಮಾಗಿ ನಮ್ಮ ಆಫೀಸ್ಗೆ ಬನ್ನಿ, ಒಂದ್ಸತಿ ಕನ್ಸಲ್ಟೇಷನ್ ಮಾಡಿ ನೋಡಿ, ಒಂದು ಯಾವುದು ಜೆಮ್ಸ್ಟೋನ್ ನಿಮಗೆ ಆರೋಗ್ಯ ಸಮಸ್ಯೆಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯು ಕ್ಯಾನ್ ಗೂಗಲ್ ಇಟ್, ನಿಮ್ಮ ಸಮಸ್ಯೆಗೆ ಯಾವುದು ಜೆಮ್ಸ್ಟೋನ್ ಆಗುತ್ತೆ, ಯು ಕ್ಯಾನ್ ಪ್ಲೇಸ್ ದಿ ಆರ್ಡರ್. ಒಂದ್ಸತಿ ಜೆಮ್ಸ್ಟೋನ್ ಟ್ರೈ ಮಾಡಿ, ನಿಮ್ಮ ಲೈಫ್ನ ಕನ್ವರ್ಟ್ ಮಾಡ್ಕೊಡಿ, ನಿಮ್ಮ ಲೈಫ್ನ ಚೇಂಜ್ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಯಾಕೋ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಆರೋಗ್ಯದ ವಿಚಾರವಾಗಿ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ.
ವೀಕ್ಷಕರೇ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯವೇ ಮಹಾಭಾಗ್ಯ ಅನ್ನೋದು ನಿಜಕ್ಕೂ ಸತ್ಯ. ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇನ್ನು ನಿಮ್ಮ ಜೀವನದಲ್ಲೂ ಕೂಡ ಆರೋಗ್ಯದ ಸಮಸ್ಯೆಗಳೇನಾದ್ರು ಕಾಡ್ತಾ ಇದೆ, ಪದೇ ಪದೇ ಹುಷಾರು ತಪ್ಪಿದ್ದೀರಿ, ಮಕ್ಕಳಲ್ಲಿ ಹುಷಾರು ತಪ್ಪಿದೆ, ರೋಗಗಳು ಪದೇ ಪದೇ ಬಾಧಿಸ್ತಾ ಇದೆ, ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು, ರೋಗ ಮುಕ್ತ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ಒಂದಷ್ಟು ರೆಮಿಡೀಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ಒಂದಷ್ಟು ಪಾಸಿಟಿವಿಟಿ ಚೇಂಜಸ್ಗಳನ್ನು ನೀವು ಕಾಣಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ತುಂಬಾನೇ ಮುಖ್ಯವಾಗುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಕೃತಿಯ ಶ್ರೀರಕ್ಷೆ ಆಶೀರ್ವಾದ ಇರಲೇಬೇಕು. ಹಾಗಾದರೆ ಆರೋಗ್ಯ ವೃದ್ಧಿಸ್ಕೊಳ್ಳೋದು ಹೇಗೆ? ರೋಗಬಾಧೆಗಳು ನಮ್ಮನ್ನು ಕಾಡಬಾರ್ದು ಅಂತಂದರೆ ಏನು ಮಾಡಬೇಕು? ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜಮ್ ಸ್ಟೋನನ್ನು ಬಳಸೋದ್ರಿಂದ ಯಾವ್ಯಾವ ರೋಗಗಳಿಗೆ ಪರಿಹಾರಗಳು ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಆರೋಗ್ಯ ಒಂದಿದ್ರೆ ಸಾಕು, ಏನು ಬೇಕಾದರೂ ಜಯಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋದು ಕೂಡ ಕಷ್ಟ ಸಾಧ್ಯ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಮನಸ್ಸು. ತುಂಬ ಜನ ಹೇಳ್ತಿರ್ತಾರೆ ಅವ್ರಿಗೆ ಬರೀ ಮನೋರೋಗ ಇದೆ, ಯಾವುದೇ ರೋಗ ಇಲ್ಲ. ಈ ಥರ ಕಂಪ್ಲೇಂಟ್ಸ್ಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಯಾವ ಜಮ್ ಸ್ಟೋನ್ನಿಂದ ನಾವು ಉಪಯೋಗಗಳನ್ನ ಪಡ್ಕೊಳ್ಬಹುದು? ನೋಡಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ ಕಾರ್ಯಕ್ರಮ, ರತ್ನರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಎಷ್ಟೋ ಜನ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇಟ್ ಮೈಟ್ ಬಿ ಶುಗರ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಈ ಸುಮಾರು ಪ್ರಾಬ್ಲಮ್ಸ್ ಸ್ಪೆಷಲಿ ಈ ಮಂತ್ನಲ್ಲಿ ತುಂಬ ಜನಕ್ಕೆ ನಾವು ಕನ್ಸಲ್ಟೇಷನ್ ಮಾಡಿದ್ವಿ. ಇದು ಒಂಥರ ಬೇಸಿಕ್ ರೆಮಿಡಿ ಥರ ನಿಮಗೆ ವರ್ಕ್ ಆಗುತ್ತೆ. ಜೆಮ್ ಸ್ಟೋನ್ಸ್ ಇನ್ ಪಾಸಿಟಿವ್ ವೈ. ಫಸ್ಟ್ ಒನ್, ನಿಮ್ಮ ಹತ್ರ ಕಾನ್ಫಿಡೆಂಟ್ ಇರಬೇಕು. ನೀನು ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್, ಯಾವುದೊಂದು ಆರೋಗ್ಯ ನಿಮ್ಮ ಪ್ರಾಬ್ಲಮ್ ಇದೆ, ಫೇಸ್ ಮಾಡ್ತಾ ಇದ್ದೀರಾ, ಫಸ್ಟ್ ನಿಮಗೆ ಧೈರ್ಯ ಬೇಕು, ಒಂದು ಕರೇಜ್ ಬೇಕು. ಅದೇ ಮೆಂಟಲಿ ನೀವು ಫೋಕಸ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ಮೂಲಕ ನೀವು ಸ್ಟ್ರಾಂಗ್ ಮಾಡ್ಬೋದು. ನಿಮಗಂದರೆ ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಹೌದು, ನಮ್ಮ ಬ್ಯಾಕ್ನಲ್ಲಿ ಯಾವುದೊಂದಿದ್ದಾರೆ ನಮಗೆ ಬಚಾವ್ ಮಾಡೋಕ್ಕೆ. ನೀವು ದಾರಿನಲ್ಲಿ ಒಬ್ಬನೇ ಹೋಗಿ, ಸ್ವಲ್ಪ ಫಿಯರ್ ಆಗುತ್ತೆ. ಒಂದು 10 ಜನ ಜೊತೆ ಹೋಗಿ ನೀವು ಏನಾಗಲ್ಲಪ್ಪ, ನಮ್ಮ ಜೊತೆ ಬ್ಯಾಕ್ ಆ್ಯಂಡ್ ಟೀಮ್ ಇದೆ, ಪ್ರೊಟೆಕ್ಟಿವ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಜೆಮ್ ಸ್ಟೋನು ಕೂಡ ಸೇಮ್ ಫಾರ್ಮ್ಯಾಟ್ನಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಗೊಂದು ಫೋಕಸ್ ಬರುತ್ತೆ. ಯುಲ್ ಗೆಟ್ ಒನ್ ಮೆಂಟಲಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಎಸ್, ಸಮ್ ಒನ್ ಇಸ್ ದೇರ್ ಟು ಪ್ರೊಟೆಕ್ಟ್ ಮೀ ಇನ್ ಮೈ ಲೈಫ್, ಸೇಮ್ ಆಸ್ ಅ ಜೆಮ್ ಸ್ಟೋನ್. ಅದಕ್ಕೋಸ್ಕರ ಈ ರತ್ನಶಾಸ್ತ್ರ ಪ್ರಕಾರ ಒಂದೊಂದು ಪ್ರಾಬ್ಲಮ್ಸ್ಗೆ ಒಂದೊಂದು ಸೊಲ್ಯೂಷನ್ಸ್ ಇದೆ. ಅದೇ ಥರ ಇದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒಂದೊಂದು ಜೆಮ್ ಸ್ಟೋನ್ ಕನ್ಸಿಡರ್ ನಾವು ಮಾಡಿದ್ದೀವಿ. ಎಕ್ಸಾಂಪಲ್, ಯಾವುದೋ ಹೂ ಆಲ್ ಆರ್ ಫೇಸಿಂಗ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್. ಇದೆಲ್ಲ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ, ಬಿಗ್ ಫೀಲ್ಡ್. ಎಷ್ಟೋ ಜನಕ್ಕೆ ನಾವು ಕನ್ಸಲ್ಟ್ ಮಾಡಿದ್ದೀವಿ. ಯು ಕ್ಯಾನ್ ನಾಟ್ ರಿಕವರ್ ಇಟ್, ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ ಲೈಫ್ ವೈಲ್ ವೇರಿಂಗ್ ಇಟ್. ಸೊ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರಿಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂದರೆ ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಅಂತ ಬರುತ್ತೆ. ರೋಸ್ ಕ್ವಾರ್ಟ್ಜ್ ಜೆಮ್ ಸ್ಟೋನ್ ಇಟ್ಸ್ ಅ ಬ್ಯೂಟಿಫುಲ್ ಕ್ರಿಸ್ಟಲ್. ಅದು ನಿಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡಲ್ಲ, ಕೂಲ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರ, ನೆಮ್ಮದಿ ಅಂತ ಇರ್ತೀರ. ಸೊ BP ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ, BP ರಿಲೇಟೆಡ್ ಪ್ರಾಬ್ಲಮ್ಗೆ ಹವಳ ಜೆಮ್ ಸ್ಟೋನ್ ಬರುತ್ತೆ. ಅದು ಬಂದುಬಿಟ್ಟು ಕೆಂಪು ಹವಳ, 2 ಹವಳ ಬರುತ್ತೆ, ಒಂದು ಬಿಳಿ ಹವಳ ಬರುತ್ತೆ, ಒಂದು ಕೆಂಪು ಹವಳ ಬರುತ್ತೆ. BP ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೆಂಪು ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್, ಅದು ಬಂದುಬಿಟ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟೋ ಜನ ಹೈ ಶುಗರ್ ಇದೆ, ಲೋ ಶುಗರ್ ಇದೆ, ಇನ್ಸುಲಿನ್ಸ್ನ ತೊಗೊಳ್ತಾ ಇದ್ದಾರೆ ಜನ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಒನ್ ಆಫ್ ದಿ ಬೆಸ್ಟ್ ಬೇಸಿಕ್ ರೆಮಿಡಿ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಅದು ಬಂದುಬಿಟ್ಟು ಬಿಳಿ ಹವಳ. ಬಿಳಿ ಹವಳ ಈಸ್ ನಂಬರ್ 1 ಜೆಮ್ ಸ್ಟೋನ್ ಫಾರ್ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇನ್ನೊಂದು ಯಾವುದಾದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಇದು ಇರೋದು ಬುಧ ಗ್ರಹ ಇರೋದು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಇದಕ್ಕೆ ಯಾವುದು ಜೆಮ್ ಸ್ಟೋನ್ ಅಂದರೆ ವಿ ಕ್ಯಾನ್ ಕನ್ಸಿಡರ್ ಆಸ್ ಮೆರ್ಕ್ಯೂರಿ ಜೆಮ್ ಸ್ಟೋನ್, ಎಮರಾಲ್ಡ್ ಜೆಮ್ ಸ್ಟೋನ್ ಇಸ್ ಬ್ಯೂಟಿಫುಲ್ ಜೆಮ್ ಸ್ಟೋನ್. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ ಬರುತ್ತೆ. ನರ್ವ್ ಡಿಸಾಸ್ಟರ್ ಪ್ರಾಬ್ಲಮ್ಸ್ಗೂ ಕೂಡ ಎಮರಾಲ್ಡ್ ಜೆಮ್ ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ.
ಸೊ ಎಷ್ಟೋ ಜನಕ್ಕೆ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬೋನ್ ರಿಲೇಟೆಡ್ ಪ್ರಾಬ್ಲಮ್, ಬೋನ್ನಲ್ಲಿ ಬೋನ್ ಮ್ಯಾರೋ ಇರ್ಬೋದು, ಎನಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಸಮಸ್ಯೆಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅದು ಬಂದುಬಿಟ್ಟು ಹವಳ ಜೆಮ್ ಸ್ಟೋನ್ ಅಂತ ಎಲ್ಲರಿಗೂ ಗೊತ್ತಿದೆ. ಹವಳ ಏನಕ್ಕೆ ಅಂದರೆ ಕುಜಗ್ರಹ ಬಂದುಬಿಟ್ಟು ಬೋನ್ಗೆ ಕಾರಕ ಇರೋದು. ಅದಕ್ಕೋಸ್ಕರ ಹವಳ ಜೆಮ್ ಸ್ಟೋನ್ ಇಸ್ ದಿ ನಂಬರ್ 1 ಜೆಮ್ ಸ್ಟೋನ್ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಚೆಸ್ಟ್ ಪೇನ್ ಇರುತ್ತೆ, ನೀವು ಕೇಳಿರ್ತೀರಾ ಚೆಸ್ಟ್ ಪೇನ್ ಇದೆ, ಚೆಸ್ಟ್ ಪೇನ್ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿದರೆ ಆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಚೆಸ್ಟ್ ಪೇನ್ ಮತ್ತು ನೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಅವ್ರಿಗೇನು ಕೂಡ ಹವಳ ಜೆಮ್ ಸ್ಟೋನ್ ಬ್ಯೂಟಿಫುಲ್ ಫಾರ್ಮೇಟ್ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಜನಕ್ಕೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಇದೆ. ಬ್ಲಡ್ ಸೆಲ್ಸ್ ಕಡಿಮೆ ಇರ್ಬೋದು, ಎನಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಅದಕ್ಕೋಸ್ಕರ 2 ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಫಸ್ಟ್ ಒನ್ ಹವಳ ಜೆಮ್ ಸ್ಟೋನ್ ಅವ್ರು ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಬ್ಲಡ್ ಸ್ಟೋನ್ ಅಂತ ಬರುತ್ತೆ. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೋನ್ ಇದೆ, ಹೆಸರೇ ಬ್ಲಡ್ ಸ್ಟೋನ್. ಬ್ಲಡ್ ಸ್ಟೋನ್ ಜೆಮ್ ಸ್ಟೋನ್ ಅವರು ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ ಎಷ್ಟೋ ಜನಕ್ಕೆ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ತುಂಬ ಹೈ ಬಿ ಪಿ ಇರುತ್ತೆ, ತುಂಬ ಹೆವಿ ಟೆನ್ಷನ್ಸ್ನೂ ಕೂಡ ಇದೆ. ಹೇಳಿದ ತಕ್ಷಣ ಕೋಪ ಬಂದುಬಿಡುತ್ತೆ ಎಷ್ಟೋ ಜನಕ್ಕೆ. ಇದೆಲ್ಲ ಪ್ರಾಬ್ಲಮ್ಸ್ಗೆ 2 ಜೆಮ್ ಸ್ಟೋನ್ ವಿ ಕ್ಯಾನ್ ರೆಕಮೆಂಡ್. ಯಾವುದೇ ಜೆಮ್ ಸ್ಟೋನ್ ಅಂದರೆ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹವಳ ಜೆಮ್ ಸ್ಟೋನ್, ಸೆಕೆಂಡ್ ಬಂದುಬಿಟ್ಟು ಮುತ್ತು ಜೆಮ್ ಸ್ಟೋನ್. ಹವಳ ಮತ್ತು ಎರಡೂ ಬಂದುಬಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಎಷ್ಟೋ ಜನಗಿದೆ, ಕಾಣಿಸ್ತಾ ಇಲ್ಲ ಅಥವಾ ಸರ್ಜರಿಕಲ್ ಪ್ರಾಬ್ಲಮ್ ಯಾವುದೋ ಇರಲಿ, ಐ ರಿಲೇಟೆಡ್ ಪ್ರಾಬ್ಲಮ್ XYZ ಯು ಕೆನಾಟ್ ಡಿಸ್ಕಸ್ ಬ್ರೀಫ್ಲಿ. ಬಟ್ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆ ರೂಬಿ ಜೆಮ್ ಸ್ಟೋನ್, ಮಾಣಿಕ್ಯ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಎಷ್ಟೋ ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇದೆ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಂಜಿಯೋಬ್ಲಾಸ್ಟ್, ಆಂಜಿಯೋಗ್ರಾಮ್, ಎಷ್ಟೋ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಹಾರ್ಟಿಗೆ ಸಮಸ್ಯೆಗೆ ಕಾರಕ ಇರೋದು ಸೂರ್ಯಗ್ರಹ ಇರೋದು. ಸೂರ್ಯಗ್ರಹಕ್ಕೆ ನಂಬರ್ 1 ಜೆಮ್ ಸ್ಟೋನ್ ಅಂದರೆ ರೂಬಿ ಜೆಮ್ ಸ್ಟೋನ್. ಅಥವಾ ನೀವು ಗೋಧಿ ದಾನ ಕೊಡ್ಬೋದು. ಸೂರ್ಯಗ್ರಹ ಎಷ್ಟೋ ಬೇಕಂದರೆ ಇನ್ಕ್ರೀಸ್ ಮಾಡಿ, ಅಂದರೆ ಎನರ್ಜೈಸ್ ಮಾಡಿ, ಇನ್ ಟರ್ಮ್ಸ್ ಆಫ್ ಜೆಮ್ ಸ್ಟೋನ್, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಮಂತ್ರ, ಎನಿ ಫಾರ್ಮ್ಯಾಟ್ ಫರ್. ಬಟ್ ನಾನೇನು ಈಸಿಯೆಸ್ಟ್ ಹೇಳ್ತೀನಿ ಅಂದರೆ ಈಸಿಯೆಸ್ಟ್ ವೇ ಆಟೋಮೆಟಿಕ್ಲಿ ನಿಮಗೆ ವರ್ಕ್ಫುಲ್ ಆಗುತ್ತೆ. ಅದು ಯಾವುದು ಅಂದರೆ ಅದು ಬಂದುಬಿಟ್ಟು ಸೂರ್ಯಗ್ರಹದ್ದು ರೂಬಿ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಇರ್ಬೋದು. ಎಷ್ಟೋ ಜನಕ್ಕೆ ಜಾಯಿಂಟ್ ಪೇನ್ಸ್ ತುಂಬ ಜನ, ಹೌದು, ಇದೆಲ್ಲರಿಗೂ ಕೂಡ ರೂಬಿ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇನ್ನೊಂದು ಏನಂದರೆ ನಾವು ಕಾಮನ್ ಆಗಿ ನೋಡಿದ್ವಿ ಪ್ರಾಬ್ಲಮ್ ಯಾವುದಂದರೆ ಫೀವರ್ ರಿಲೇಟೆಡ್ ಪ್ರಾಬ್ಲಮ್. ಒಂದು ಸ್ವಲ್ಪ ದಿನ ಆಗಿಲ್ಲ ಫೀವರ್ ಬರುತ್ತೆ ಅವ್ರಿಗೆ, ಸುಸ್ತಾಗಿರ್ತಾರೆ, ಯಾವತ್ತೂ ನೋಡಿದ್ರು ಸುಸ್ತು, ಎನರ್ಜೀಸ್ನೇ ಬರಲ್ಲ ಅವ್ರಿಗೆ, ಒಂದು ಆ್ಯಕ್ಟಿವಿಟಿನೇ ಇರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಆ್ಯಕ್ಟಿವಿಟಿ ಮಾಡಬೇಕು, ಯಾವುದೊಂದು ಯೋಗ ಮಾಡಬೇಕು, ಅಥವಾ ಏನು ಮಾಡಲ್ಲ ಅವರು. ಯಾವತ್ತೂ ಸುಸ್ತು, ಯಾವತ್ತೂ ಫೀವರ್. ಎಷ್ಟೋ ಜನಕ್ಕೆ ಟೈಫಾಯ್ಡ್ ಫೀವರ್, ಫ್ರೀಕ್ವೆಂಟ್ ಫೀವರ್ ಆದ ತಕ್ಷಣ ಟೈಫಾಯ್ಡ್ ಫೀವರ್ ಬಂದುಬಿಡುತ್ತೆ. ಎಷ್ಟೋ ಜನಕ್ಕೆ ರಿಲೇಟೆಡ್